ನಮಸ್ಕಾರ, ಹೇಗಿದ್ದೀರಿ? ವೆಲ್ಕಮ್ ಟು ಮಂಡ್ಯ ಇಂಡಿಯಾ. ಮಂಡ್ಯ ಇಂಡಿಯಾ ಅಂತ ನಾವು ಈ ಕಾರ್ಯಕ್ರಮಕ್ಕೆ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದ್ರೆ, ನೀವೇ ಮಾತಾಡ್ಕೊಳ್ತಾ ಇದ್ದೀರಿ, ಏನ್ರಿ ಮಂಡ್ಯದ ಬಗ್ಗೆ ಇಷ್ಟು ವಿಷಯಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಿ, ಅಷ್ಟೊಂದು ರೋಚಕವಾಗಿರೋದು ಏನಿದೆ ರೀ, ಇನ್ನುಳಿದ 27 ಕ್ಷೇತ್ರಗಳನ್ನ ನೀವು ಮರೆತು ಬಿಟ್ಟಿದ್ದೀರಲ್ಲ ಮಾಧ್ಯಮಗಳು ಅನ್ನೋ ಪ್ರಶ್ನೆಯನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ಐ ಸರ್ಟನ್ಲಿ ನೋ ಅಬೌಟ್ ಇಟ್. ಕಾರಣ ಏನು ಅಂತಂದ್ರೆ, ಮಂಡ್ಯ ಅಷ್ಟು ರೋಚಕತೆಯನ್ನ ಪಡೆದುಕೊಂಡು ಬಿಟ್ಟಿದೆ. ನಾವು ನಮ್ಮ ಗ್ರೌಂಡ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿರುವ ಬೇರೆ ಬೇರೆ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸೀಸ್ ಬಗ್ಗೆ ಪಕ್ಕಾ ಮಾಹಿತಿ ನಿಮ್ಮ ಮುಂದೆ ಪ್ರತಿದಿನ ಇಡ್ತಾ ಇದ್ದೀವಿ. ಟುಡೇ ಇಸ್ ಎ ವೆರಿ ಸ್ಪೆಷಲ್ ಡೇ. ಕಾರಣ ಏನು ಅಂತಂದ್ರೆ, ಮಂಡ್ಯದ ಇಂಚಿಂಚು ಮಾಹಿತಿ, ಬಹುಶಃ ಬೇರೆ ಎಲ್ಲೂ ಸಿಗದ ಮಾಹಿತಿ ನಿಮ್ಮ ಮುಂದೆ ಪವರ್ ಟಿವಿಯಲ್ಲಿ ಮಾತ್ರ. ಮಂಡ್ಯದ ಕ್ಷೇತ್ರ ಸಂಚಾರವನ್ನ ನಮ್ಮ ಪವರ್ ಟಿವಿ ಟೀಮ್ ಮಾಡಿದೆ. ಪ್ರತಿ ಹಳ್ಳಿ, ಪ್ರತಿ ಹೋಬಳಿ ಮತ್ತು ಬಹಳಷ್ಟು ಜನರನ್ನ ಮಾತನಾಡಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೆ. ಮತ್ತು ಮಂಡ್ಯದ ಜನರ ಪಲ್ಸ್ ಏನು ಅಂತನ್ನೋದು ನಮಗೆ ಬಹಳ ಸುಸ್ಪಷ್ಟವಾಗಿ ಗೊತ್ತಾಗೋಗಿದೆ. And today is the day we are going to present in front of you the most authentic ಮತ್ತು most accurate pulse of the people of Mandya. ಇನ್ನೊಂದು ಬಹಳ ಮುಖ್ಯ ವಿಷಯ ನಾನು ನಿಮ್ಗೆ ಹೇಳಬೇಕು. ನಾನು ಒಬ್ಬ ಗೆಸ್ಟ್ ಅನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಬೇಕು ಇವತ್ತು. ಅವ್ರು ಯಾರು ಅಂತ ನಿಮಗೂ ಬಹಳ ಚೆನ್ನಾಗಿ ಗೊತ್ತು. ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಬಹಳ ಚಿರಪರಿಚಿತರು ಹಾಗೂ ನಮ್ಮ ಪವರ್ ಟಿವಿಯ ಭಾಗವಾಗಿದ್ದಾರೆ, ನಮ್ಮ ಅಡ್ವೈಸರ್ ಆಗಿದ್ದಾರೆ. ನಮ್ಮಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸಿ, ವಿಷಯಗಳನ್ನು ಮಂಡಿಸಿ, ವಿಶ್ಲೇಷಣೆಯನ್ನು ಮಾಡುವಲ್ಲಿ ಬಹಳ ನಿಪುಣರಾಗಿದ್ದಾರೆ. ದಟ್ ಈಸ್ ಒನ್ ಅಂಡ್ ಓನ್ಲಿ ರವೀಂದ್ರ ರೇಷ್ಮೆ. ರವೀಂದ್ರ ರೇಷ್ಮೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ನಾನು ಯಾಕೆ ರವೀಂದ್ರ ರೇಷ್ಮೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಟೀಮ್ ಮಾತ್ರ ಅಲ್ಲ, ಸ್ವತಃ ರವೀಂದ್ರ ರೇಷ್ಮೆ ಅವರು ಮಂಡ್ಯದ ಪ್ರತಿ ವಿಷಯಗಳನ್ನ ಕೂಡ ಅರ್ಥೈಸಿಕೊಂಡು ಅರಿತುಕೊಂಡು ಮಂಡ್ಯ ಕ್ಷೇತ್ರ ಸಂಚಾರ ಮಾಡಿ ಬಂದು ನಮ್ಮ ಮುಂದೆ ಇವತ್ತು ಕೂತ್ಕೊಂಡಿದ್ದಾರೆ. ದಟ್ ಈಸ್ ವೈ ಐ ಸೆಟ್, ಅದಕ್ಕೋಸ್ಕರನೇ ನಾನು ನಿಮ್ಮ ಮುಂದೆ ಹೇಳಿದ್ದು ಮೋಸ್ಟ್ ಅಥೆಂಟಿಕ್ ಮತ್ತು ಅಕ್ಯುರೇಟ್ ಅನಾಲಿಸಿಸ್ ಓನ್ಲಿ ಆನ್ ಪವರ್ ಟಿವಿ ಅಂತ. ಶುರು ಮಾಡೋಣ. ಹಾಗಿದ್ರೆ ನೇರವಾಗಿ ಒಂದಿಷ್ಟು ಕ್ವಿಕ್ ಪಾಯಿಂಟರ್ಸ್ ನಿಮ್ಮ ಮುಂದೆ. ಮಂಡ್ಯದ ರಣಕಣದಲ್ಲಿ ಯಾವ ರೀತಿಯ ಜಿದ್ದಿನ ಹೋರಾಟ ಇದೆ ಮತ್ತು ಹೇಗಿದೆ ಅನಾಲಿಸಿಸ್, ಯಾವೆಲ್ಲ ಪಾಯಿಂಟರ್ಸ್ಗಳಿದ್ದಾವೆ, ಏನೇನೆಲ್ಲ ಚರ್ಚೆಗಳಾಯ್ತು, ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ, ಯಾವ ತರಹದ ಅತ್ಯಂತ ರೋಚಕವಾದಂತ ರಾಜಕೀಯ ಕಣ ಇದೆ. ಮೊದಲಿಗೆ ಮಂಡ್ಯದ ರಣಕಣದ ಅಭ್ಯರ್ಥಿಗಳು ಯಾರು? ಲೆಟ್ ಅಸ್ ಹ್ಯಾವ್ ಎ ಲುಕ್ ನೌ. ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಸುಮಲತಾ ಪಕ್ಷೇತರ ಅಭ್ಯರ್ಥಿ. ಅಫ್ಕೋರ್ಸ್ ಬಿಜೆಪಿ ಇವರಿಗೆ ಬೆಂಬಲವನ್ನ ಕೊಟ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನನಗೇನು ಬೆಂಬಲ ಬೇಡ, ನಾನು ಸರ್ವ ಸ್ವತಂತ್ರವಾಗಿಯೇ ಇಂಡಿಪೆಂಡೆಂಟ್ ಆಗಿಯೇ ಸ್ಪರ್ಧೆ ಮಾಡ್ತೀನಿ ಅಂತ ಸುಮಲತಾ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ರಾಜಕೀಯ ಬಹುಶಃ ಫ್ರಮ್ ದಿ ವೆರಿ ಬಿಗಿನಿಂಗ್ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಬೆರೆತುಕೊಂಡು ಬಂದಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಮತ್ತು ಎಚ್ ಡಿ ದೇವೇಗೌಡರು ಹೇಳ್ತಾರೆ, ಅವರ ಕುಟುಂಬಸ್ಥರು, ಮನೆಯವರು ಹೇಳ್ತಾರೆ. ಮುತ್ಸದ್ದಿ ರಾಜಕಾರಣಿಯ ಮೊಮ್ಮಗ, ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ. ದಿಸ್ ಈಸ್ ಗೋಯಿಂಗ್ ಟು ಬಿ ವರ್ಸಸ್ ಎ ಡೈರೆಕ್ಟ್ ಫೈಟ್ ಬಿಟ್ವೀನ್ ಸುಮಲತಾ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು. ಇವೆಲ್ಲದರ ನಡುವೆ ಒಂದಿಷ್ಟು ಬಿಗ್ ಅಪ್ಡೇಟ್ಗಳನ್ನು ನಾವು ನಿಮ್ಮ ಮುಂದೆ ಇಡಬೇಕು. ಕಂಪ್ಲೀಟ್ ಅನಾಲಿಸಿಸ್ ಏನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡಬೇಕು. 17ನೇ ಲೋಕಸಭಾ ಸಮರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಂಡ್ಯ ದೇಶದ ಗಮನವನ್ನ ಸೆಳೆದಿದೆ. ಮಂಡ್ಯದಲ್ಲಿ ಪ್ರಮುಖ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ನಿಮಗೆ ಕಾಣಸಿಗೋದೇ ಇಲ್ಲ, ಇಲ್ವೇ ಇಲ್ಲ. ಕಾಂಗ್ರೆಸ್ ಇಲ್ವೇ ಇಲ್ಲ. ಅಫ್ಕೋರ್ಸ್ ಮೈತ್ರಿ ಅಂತ ಅನ್ಕೊಂಡಿದ್ದಾರೆ. ಪಕ್ಷೇತರರು ವರ್ಸಸ್ ಒಂದು ಪ್ರಾದೇಶಿಕ ಪಕ್ಷ. ಹಾಗಿದ್ರೂ ಕೂಡ ದೇಶದ ಗಮನ ಸೆಳೆಯೋದಕ್ಕೆ ಅತ್ಯಂತ ಪ್ರಮುಖ ಮತ್ತು ಅತ್ಯಂತ ಪ್ರಬಲವಾದಂತಹ ಕಾರಣ ಇದೆ. ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಮಂಡ್ಯದ ಅಖಾಡದ ಅತ್ಯಂತ ರೋಚಕವಾದಂತಹ ಮಾಹಿತಿ. ನೆನಪಿರಲಿ, ಬೇರೆ ಎಲ್ಲಿಯೂ ಇಷ್ಟು ಅಕ್ಯುರೇಟ್ ವಿಷಯ ನಿಮಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಮಂಡ್ಯ ಇಂಡಿಯಾ ಆಗಿರೋದಕ್ಕೂ ಕೂಡ
ಅತ್ಯಂತ ಪ್ರಬಲ ಕಾರಣ ಇದೆ. ಅದನ್ನ ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಇಡಲಿದೆ. ಸಿಎಂ ಕುಮಾರಸ್ವಾಮಿ ಅವರ ಮಗ ವರ್ಸಸ್ ಸುಮಲತಾ ಅಂಬರೀಶ್ ಅವರ ನಡುವಿನ ನೇರವಾದಂತಹ ಹಣಾಹಣಿ ಇದು. ಮಂಡ್ಯದ ಅಖಾಡದಲ್ಲಿ ಸ್ವಾಭಿಮಾನದ ಲೋಕಸಮರ ನಡೀತಾ ಇದೆ. ಸ್ವಾಭಿಮಾನ ಅಂತ ಹೇಳ್ತಿರೋರು ಸುಮಲತಾ ಅಂಬರೀಶ್ ಅವರು. ಇಲ್ಲಿನ ರಾಜಕೀಯ ನಾಯಕರದ್ದು ಕೂಡ ಬಹಳ ಜಿದ್ದಿನ ಮತ್ತು ಅತ್ಯಂತ ಪ್ರತಿಷ್ಠೆ ತುಂಬಿದಂತ ಸ್ವಾಭಿಮಾನದ ವಿಷಯ. ಮಂಡ್ಯದ ಮತದಾರ ಪ್ರಭುಗಳದ್ದೂ ಕೂಡ ಅಷ್ಟೇ. ಸ್ವಾಭಿಮಾನ ಅಂತಂದ್ರೆ ಎಸ್ ಸಾರ್, ನಾವು ಸ್ವಾಭಿಮಾನದ ಪರವಾಗಿ ನಿಂತ್ಕೊಳ್ತೀವಿ ಸಾರ್ ಅಂತ ಅವರು ಯಾವತ್ತಿಗೂ ಹೇಳ್ತಾರೆ. ಮಂಡ್ಯ ಜನರ ಸ್ವಾಭಿಮಾನಕ್ಕಾಗಿ, ಕೈ ಕಾರ್ಯಕರ್ತರ ಸ್ವಾಭಿಮಾನಕ್ಕಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೇನೆ ಅಂತ ಸುಮಲತಾ ಅಂಬರೀಶ್ ಈಗಾಗಲೇ ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಅತ್ಯಂತ ದಿಟ್ಟವಾಗಿರುವ ನಿಲುವಿದೆ. ಐ ಆಮ್ ಗೋಯಿಂಗ್ ಟು ಫೈಟ್ ಅಂಡ್ ಐ ವಿಲ್ ಫೈಟ್. ನನ್ನ ಸ್ವಾಭಿಮಾನಕ್ಕೋಸ್ಕರ ಮಾತ್ರ ಅಲ್ಲ, ನಿಮ್ಮೆಲ್ಲರ ಸ್ವಾಭಿಮಾನಕ್ಕೋಸ್ಕರ ಅಂತಂದಿದ್ದಾರೆ. ಆಮೇಲೆ ಬಹಳ ರೋಚಕವಾಗಿರುವ ಅಂಶಗಳಿದ್ದಾವೆ ಈ ಜಿದ್ದಿನ ಅಖಾಡದಲ್ಲಿ. ಬ್ಯೂಟಿಫುಲ್ ಮತ್ತು ವೆರಿ ಫ್ಯಾಸಿನೇಟಿಂಗ್. ದೇಶದ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮಂಡ್ಯದಷ್ಟು ಜಿದ್ದು ಇದೆಯಾ? ಏನೋ ಇರ್ಬೋದೇನೋ ಒಂದು ಸ್ವಲ್ಪ, ಬಟ್ ನಾಟ್ ಆಸ್ ಮಚ್ ಆಸ್ ಮಂಡ್ಯ. ಕ್ಷೇತ್ರದ ಪ್ರತಿ ಹಳ್ಳಿಯನ್ನು ಇಬ್ಬರೂ ಪ್ರಬಲ ಅಭ್ಯರ್ಥಿಗಳು ತಲುಪಿಬಿಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಂತೂ ನಿಜವಾದ ಗ್ರಾಮ ವಾಸ್ತವ್ಯ ಇವಾಗ ಶುರು ಮಾಡ್ಕೊಂಡಿದ್ದಾರೆ. ಪ್ರತಿ ಹಳ್ಳಿ ಹೋಗ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆಗೂ ಮುನ್ನ ನೇರವಾಗಿ ಜನರನ್ನ ಸಂಪರ್ಕಿಸ್ತಿದ್ದಾರೆ, ಮಾತಾಡ್ತಿದ್ದಾರೆ. ಸ್ವಾಭಿಮಾನದ ವಿಷಯ ಅಂತಾರೆ. ನೀವ್ ಯಾಕೆ ನನಗೆ ವೋಟ್ ಕೊಡಬೇಕು ಅಂತ ಸುಮಲತಾ ಹೇಳ್ತಾರೆ. ನೀವ್ ಯಾಕೆ ನನ್ನ ಮಗನಿಗೆ ವೋಟ್ ಕೊಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಮತಯಾಚನೆ ನಾವು ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿಯನ್ನ ತೆಗೆದುಕೊಂಡು ನೋಡಿದಾಗ ಎಲ್ಲೂ ನಡೆದಿಲ್ಲ ಅಂತ ಅನ್ಸತ್ತಪ್ಪ. ಆಮೇಲೆ ಬಹಳ ರೋಚಕ, ಮೇ 23 ಜನ ಬೆರಗುಗಣ್ಗಳಿಂದ ನೋಡುವ ಆ ಕ್ಷಣಕ್ಕೋಸ್ಕರ ಈ ಮಂಡ್ಯದ ರಣಕಣವನ್ನ ಗಮನಿಸ್ತಿರೋದಂತೂ ಬಹಳ ಸುಸ್ಪಷ್ಟ. ನೇರ ಮತದಾರರ ಹತ್ರ ಹೋಗ್ತಾ ಇದ್ದಾರೆ ಮತ್ತು ಬೆಂಬಲಿಗರು ಪ್ರಚಾರ ಮಾಡ್ತಿದ್ದಾರೆ. ಅಭ್ಯರ್ಥಿಗಳು ಕೂಡ ನೇರವಾಗಿ ಜನರನ್ನ ತಲುಪಿಸುವ ಮತ್ತು ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಬೆಂಬಲಿಗರು ಎಷ್ಟು ಹಳ್ಳಿ ಸುತ್ತಿದ್ದಾರೆ? ಈವರೆಗೂ ಎಷ್ಟು ಹಳ್ಳಿಯನ್ನ ಸುಮಲತಾ ಮತ್ತು ಬೆಂಬಲಿಗರು ಸುತ್ತಿದ್ದಾರೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. 233 ಗ್ರಾಮ ಪಂಚಾಯತ್ಗಳಲ್ಲಿ 3889 ಪಂಚಾಯತ್ನ ಸದಸ್ಯರಿದ್ದಾರಲ್ಲ. ಜಿಲ್ಲೆಯಲ್ಲಿ ಒಟ್ಟು 155 ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು 41 ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ದಾರಲ್ಲ. ಅವರೆಲ್ಲರೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇದೊಂದು ಜಿದ್ದು ಅಂತ ತೆಗೆದುಕೊಂಡಿದ್ದಾರೆ. ಆದರೆ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಅಧಿಕೃತವಾಗಿರುವ ಸದಸ್ಯರು ನಿಮಗೆ ಮಂಡ್ಯದಲ್ಲಿ ಯಾರೂ ಕೂಡ ಕಾಣಸಿಗೋದೇ ಇಲ್ಲ. ಯು ವಿಲ್ ಫೈಂಡ್ ನೋಬಡಿ ಅಟ್ ಆಲ್. ಆದರೆ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಜೆಡಿಎಸ್ ಅಧಿಕಾರ ಇದೆ. 8 ಜನ ಶಾಸಕರು ಅವರದ್ದೇ ಇದ್ದಾರೆ, ಜೆಡಿಎಸ್ನವರದ್ದು. ಮಂಡ್ಯ ಇಂಡಿಯಾ ಆಗಿರುವುದಕ್ಕೆ 1477 ಮಂಡ್ಯದ ಗ್ರಾಮಗಳು ಕಾರಣ. ಯಾಕೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನ್ ಸ್ವಾಮಿ ಇಷ್ಟೊಂದು ರೋಚಕ? ಬಹಳ ಮುಖ್ಯ. ಮಂಡ್ಯ ಜಿಲ್ಲೆಯಲ್ಲಿ 1477 ಗ್ರಾಮಗಳಿದ್ದಾವೆ, 31 ಹೋಬಳಿ ಕೇಂದ್ರಗಳಿದ್ದಾವೆ ಮಂಡ್ಯದಲ್ಲಿ. ನಿಮಗೆ ವಿಷಯ ಎಲ್ಲ ಗೊತ್ತಾಗಬೇಕು. ಮಂಡ್ಯ ಅಂತ ಇದ್ದಾಗ ಮಂಡ್ಯದ ಆಳ ಮತ್ತು ಅಗಲಗಳು ಮತ್ತು ರಾಜಕೀಯ ನಿಲುವುಗಳು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. ಈ ಎಲ್ಲಾ ಹಳ್ಳಿಗಳನ್ನು ಉಭಯ ಅಭ್ಯರ್ಥಿಗಳು ತಲುಪಿದ್ದಾರೆ. ದಿಸ್ ಇಸ್ ವಾಟ್ ಐ ಸೆಡ್ ಆಸ್ ವೆರಿ ಫ್ಯಾಸಿನೇಟಿಂಗ್. ಲೋಕಸಭಾ ಚುನಾವಣೆ ಕೇವಲ ನಗರಕ್ಕೋ ಅಥವಾ ಪಟ್ಟಣ ಪ್ರದೇಶಕ್ಕೋ ಯಾವುದೋ ಒಂದು ಜಾಗಕ್ಕೋ ಸೀಮಿತವಾಗಿ ಬಿಟ್ಟಿಲ್ಲ. ನ್ಯೂಕನ್ ಕಾರ್ನರ್ ಎಲ್ಲ ಕಡೆಗಳಲ್ಲಿ ಇವರು ಹೊರಟಿದ್ದಾರೆ. ಪಂಚಾಯತ್ ಚುನಾವಣೆಯಂತೆ ಹಳ್ಳಿಯಲ್ಲೂ ಕೂಡ ಪ್ರತಿದಿನ ಚುನಾವಣಾ ಪ್ರಚಾರ ಮಂಡ್ಯದಲ್ಲಿ ನಡೀತಾನೇ ಇದೆ. ಪ್ರತಿದಿನ 20 ರಿಂದ 30 ಹಳ್ಳಿಯನ್ನ ಸುಮಲತಾ ಅವರು, ನಟ ದರ್ಶನ್ ಅವರು ಹಾಗೂ ಯಶ್ ಸುತ್ತಿದ್ದಾರೆ. ಜೆಡಿಎಸ್ನ ಹುರಿಯಾಳಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಗುಲ್ಗಂಜಿಯಷ್ಟು ಹಿಂದೆ ಬಿದ್ದಿಲ್ಲ, ಎಳ್ಳಷ್ಟು ಹಿಂದೆ ಬಿದ್ದಿಲ್ಲ ಪ್ರಚಾರದಲ್ಲಿ. ಪಕ್ಷದಲ್ಲಿ 8 ಶಾಸಕರು ಮಂಡ್ಯವನ್ನ ಪ್ರತಿನಿಧಿಸುವವರಿದ್ದಾರೆ. 3 ಸಚಿವರಿಂದ ಪ್ರತಿ ಹಳ್ಳಿಯಲ್ಲೂ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಂಟೆ ಬರೀ ಪ್ರಚಾರದ್ದೇ ಭರಾಟೆ. 300ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಟ ದರ್ಶನ್ ಹಾಗೂ ಯಶ್ ಪ್ರಚಾರವನ್ನು ಮಾಡಿದ್ದಾರೆ. ಸೋ ಫ್ಯಾಸಿನೇಟಿಂಗ್. ಸುಮಲತಾ ಪರ ಸಾರಥಿ ಹಾಗೂ ರಾಮಾಚಾರಿ ಅತ್ಯಂತ ಭರ್ಜರಿಯಾಗಿರುವ ಪ್ರಚಾರಕ್ಕೆ ಇಳಿದು ಬಿಟ್ಟಿದ್ದಾರೆ.
ಬಹಳ ಬ್ಯೂಟಿಫುಲ್ ಮತ್ತು ಬಹಳ ಫ್ಯಾಸಿನೇಟಿಂಗ್ ಆಗಿರುವ ಪ್ರಚಾರವನ್ನು ಮಾಡ್ತಿದ್ದಾರೆ. ಸ್ವತಃ 600ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸುಮಲತಾ ಅವರೇ ಸ್ವತಃ ಪ್ರಚಾರವನ್ನ ಮಾಡಿದ್ದಾರೆ ಈಗಾಗಲೇ. ಅಂಡ್ ಶಿ ವಿಲ್ ಕಂಟಿನ್ಯೂ. ಪ್ರಚಾರದ ಕೊನೆಯ ದಿನದ ವೇಳೆಗೆ ಎಲ್ಲಾ ಗ್ರಾಮವನ್ನ ತಲುಪತ್ತೆ ಸುಮಲತಾ ಅವರ ರಣಕಹಳೆ. ಕಹಳೆ ಊದುವ ಚಿಹ್ನೆ ಅಲ್ವೇ ಅವರದ್ದು. ಸೊ ಆದ್ದರಿಂದ ಎಲ್ಲ ಹಳ್ಳಿಯನ್ನು ತಲುಪ್ತಾರೆ, ಎಲ್ಲ ಹೋಬಳಿಗಳನ್ನು ಕೂಡ ಸುಮಲತಾ ಅವರು ತಲುಪ್ತಾರೆ. JDS ಅಭ್ಯರ್ಥಿ ಪರವಾಗಿಯೂ ಕೂಡ ಪ್ರತಿ ಹಳ್ಳಿಯಲ್ಲೂ ಪ್ರಚಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಲೋಕವ್ಯಾಪ್ತಿಯ ಎಲ್ಲ 8 ಕ್ಷೇತ್ರಗಳಲ್ಲಿ JDSನ ಶಾಸಕರೇ ಇದ್ದಾರೆ. ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. JDS ಶಾಸಕರ ಜೊತೆಗೆ ನಿಖಿಲ್ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹಳ್ಳಿ ಪ್ರಚಾರವನ್ನ ಮಾಡ್ತಾನೆ ಇದ್ದಾರೆ. 500ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಇದೇ ಕಾರಣಕ್ಕೆ ದೇಶದ ಗಮನ ಸೆಳೀತಾ ಇದೆ. ಇದು ಮಂಡ್ಯದ ರಣಕಣ ಮಾತ್ರ ಅಲ್ಲ, ದಿಸ್ ಈಸ್ ಮಂಡ್ಯಾಸ್ ಮಹಾಭಾರತ. ಬೇರೆ ಬೇರೆ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ಹಳ್ಳಿಗಳಲ್ಲಿ ನಿಮಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಂಡು ಬರೋದಿಲ್ಲ. ಆದರೆ ಮಂಡ್ಯದ ಪ್ರತಿ ಹಳ್ಳಿಯಲ್ಲೂ ಪ್ರತಿಯೊಬ್ಬರು ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರತಿಯೊಬ್ಬರು ಸುಮಲತಾ ಅಂಬರೀಶ್ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವತಃ CM ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ 3-4 ದಿನಗಳ ಕಾಲ ಸತತ ಪ್ರಚಾರ ಮಾಡ್ತಿದ್ದಾರೆ. ನಾನು ಹೇಳದ್ನಲ್ಲ, ನಿಜವಾಗಿರುವ ಗ್ರಾಮ ವಾಸ್ತವ್ಯವನ್ನು HD ಕುಮಾರಸ್ವಾಮಿ ಅವರು ಪ್ರಾಬಬ್ಲಿ ಇವಾಗ ಶುರು ಹಚ್ಕೊಂಡಿದ್ದಾರೆ ಅಂತ. ಮಂಡ್ಯ ಇಂಡಿಯಾ ಆಗೋಗಿದೆ ಅಂತ ಮಾಧ್ಯಮಗಳು ಬಿಂಬಿಸ್ತಿದ್ದಾವೆ ಅಂತ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮುಗಿಬೀಳ್ತಾರೆ. ಬೇರೆ ಕ್ಷೇತ್ರದಲ್ಲಿ ಮಂಡ್ಯದಷ್ಟು ಜಿದ್ದಿನ ಕಣ ಇಲ್ವೇ ಇಲ್ಲ. ಆಮೇಲೆ ಈ ಜನನಾಯಕರು ಬೆಳಗ್ಗೆ ಎದ್ರೆ ಮಾತಾಡೋದು ಮಂಡ್ಯದ ಬಗ್ಗೆನೆ, ನಾವಲ್ಲ, ಮೀಡಿಯಾದವರು ಅಲ್ವೇ ಇಲ್ಲ. ಇಲ್ಲಿನ ಸ್ಪರ್ಧೆಯ ಜಿದ್ದಿನ ಜೊತೆಗೆ ಸ್ಟಾರ್ ಪ್ರಚಾರಕರು ಕೂಡ ಬಹಳ ದೊಡ್ಡ ಮಟ್ಟದ ಆಕರ್ಷಣೆಗೆ ಕಾರಣೀಭೂತರಾಗಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯ ಒಬ್ಬ ಸ್ವಾಭಿಮಾನಿ ಹೆಣ್ಮಗಳ ರಣಘೋಷ. ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ ಹೆಣ್ಮಗಳು ಸರ್ವ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇಷ್ಟು ಬೆಂಬಲ ಪಡೆದುಕೊಳ್ತಾ ಇಷ್ಟು ಪ್ರೀತಿ ಪಡೆದುಕೊಳ್ತಾ ಇರೋದು ಬಹುಶಃ ನಾವೆಲ್ಲೂ ನೋಡೇ ಇಲ್ಲ. ಈ ಹಿಂದೆ ಬಹಳ ಜನ ನಿಂತಿದ್ದಿರ್ಬೋದು, ಕಂಪ್ಯಾಷನೇಟ್ ವೋಟ್ಗಳು, ಸಿಂಪತಿ ವೋಟ್ಗಳು ಅಂತ ಅವರಿಗೆ ಸಿಕ್ಕಿದಿರ್ಬೋದು. ಆದರೆ ಒಂದು ಪಾರ್ಟಿಯ ಬೆಂಬಲದೊಂದಿಗೆ ನಿಂತಿದ್ರು. ಆದರೆ ಯಾರದೇ ಬೆಂಬಲವಿಲ್ಲದೆ ಬಿಜೆಪಿ ಬೆಂಬಲ ಇದೆ ಅಂತ ಹೇಳ್ತಾ ಇರ್ಬೋದು, ಬಟ್ ಶಿ ಮೇ ನಾಟ್ ಹ್ಯಾವ್ ಕಂಪ್ಲೀಟ್ಲಿ ಅಕ್ಸೆಪ್ಟೆಡ್ ದಿ ಬೆಂಬಲ. ಆಕೆ ಸ್ಪರ್ಧೆ ಮಾಡ್ತಿರೋದು ಕಹಳೆ ಊದುವ ಮನುಷ್ಯನ ಸಿಂಬಲ್ನ ಮೇಲೆ ಮತ್ತು ಸರ್ವ ಸ್ವತಂತ್ರವಾಗಿ, ನಾಟ್ ಅಂಡರ್ ದಿ ಬಿಜೆಪಿ ಸಿಂಬಲ್. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಮತ್ತು ಅಧಿಕೃತವಾಗಿ ಕಾಂಗ್ರೆಸ್ನ ಬೆಂಬಲ ಸಿಕ್ಕಿಲ್ಲ, ಆದರೆ ಜನರನ್ನ ನಂಬಿದ್ರು. ಯಾವತ್ತೂ ಕೂಡ ಭಾವಾವೇಶಕ್ಕೆ ಸುಮಲತಾ ಅವರು ಒಳಗಾಗಿಲ್ಲ. ಬಹಳ ತಾಳ್ಮೆಯಿಂದ ಮಾತಾಡ್ತಿದ್ದಾರೆ ಮತ್ತು ಬಹಳ ಮೆಚೂರ್ಡ್ ಆಗಿ ಅವರು ಬಿಹೇವ್ ಮಾಡ್ತಿದ್ದಾರೆ ಮತ್ತು ದಿಟ್ಟತನವನ್ನ ಅವರು ಪ್ರದರ್ಶಿಸಿದ್ದಾರೆ. ಅವರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಪರ್ಸನಲ್ ಅಟ್ಯಾಕ್ಗಳು ಆದಾಗಲೂ ಕೂಡ ಬಹಳ ನೀಟಾಗಿ ಅದನ್ನು ನಿಭಾಯಿಸಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯಕ್ಕೂ ಹಾಗೂ ರೈತರಿಗೂ ಕೂಡ ಬಹಳ ಅವಿನಾಭಾವವಾಗಿರುವ ಸಂಬಂಧ ಇದೆ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದಾಗತ್ತೆ. ಇಲ್ಲಿ ರೈತರ ಭಾವನೆ, ಕಬ್ಬು ಬೆಳೆಗಾರರ ಭಾವನೆ, ಇದೆಲ್ಲವನ್ನೂ ರಾಜಕೀಯ ನಾಯಕರು ಸಾಮಾನ್ಯಕ್ಕೆ ದಾಳ ಮಾಡ್ಕೊಂಡ್ಬಿಡ್ತಾರೆ. ನೀರಿನ ವಿಷಯ ಇದನ್ನು ದಾಳ ಮಾಡ್ಕೊಳ್ತಾರೆ. ರಾಜ್ಯದ ಬೇರೆ ಕಡೆಗಳಿಗಿಂತಲೂ ಕೂಡ ಇಲ್ಲಿ ಬಹಳ ಬಲಿಷ್ಠವಾಗಿ ರೈತ ಸಂಘಟನೆಗಳು ಕೆಲಸ ಮಾಡ್ತಿದ್ದಾವೆ. ರೈತಾಪಿ ವರ್ಗದ ಜನ ಬಹಳಷ್ಟಿದ್ದಾರೆ ಅಲ್ಲಿ. ಕಬ್ಬು, ಭತ್ತ ಬೆಳೆಗಾರರ ಸಮಸ್ಯೆ ಹಾಗೂ ಕಾವೇರಿ ಜಲ ವಿವಾದ ಹೇಳದ್ನಲ್ಲ ನಾನು ನಿಮಗೆ, ಅದನ್ನೇ ಅಸ್ತ್ರ ಮಾಡಿಕೊಂಡು ಓಟು ಅಂತಾರೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ವೋಟ್ ಬ್ಯಾಂಕ್ಸ್ ಅದನ್ನ ರಾಜಕೀಯ ನಾಯಕರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೈತ ನಾಯಕ, ಮಣ್ಣಿನ ಮಗ ಹೆಸರಲ್ಲೇ JDS ಇವಾಗ ಮತಯಾಚನೆ ಮಾಡ್ತಿರೋದು. ಹೆಚ್ಚಿನ ಪ್ರಮಾಣದಲ್ಲಿ ರೈತರಿದ್ದಾರೆ ಮತ್ತು ಕೂಲಿ ಕಾರ್ಮಿಕರಿದ್ದಾರೆ ಮಂಡ್ಯದಲ್ಲಿ. ಅವರ ಪಾತ್ರ, ಅವರ ಎಮೋಷನ್ಸ್ ಮತ್ತು ಅವರ ವೋಟ್ ಬಹಳ 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 ನಿರ್ಣಾಯಕ ಮಂಡ್ಯದಲ್ಲಿ. ರೈತರ ಜೊತೆಗೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕತ್ವದ ಬಳಕೆಯನ್ನ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವರು ಹೇಳ್ತಾರೆ ಜಾತ್ಯತೀತ ನಿಲುವು ನಮ್ದು ಅಂತ. ಆದರೆ ವೋಟ್ ಕೇಳುವಾಗ ಜೊತೆಗೆ ಟಿಕೆಟ್ ಹಂಚುವಾಗ ಕೂಡ ಯಾವ ರಾಜಕೀಯ ಪಕ್ಷ ಜಾತಿ ಬಿಟ್ಟಿದೆ? ಎಲ್ಲಿ ಬಿಟ್ಟಿದೆ? ಬಿಟ್ಟೇ ಇಲ್ಲ. ಜಾತ್ಯತೀತ ನಿಲುವು ಮತ್ತೊಂದು ಅದು ಇದು ಅಂತ ಅನ್ನೋದು ಪ್ರಾಬಬ್ಲಿ ನಮಗೆ ನಿಮಗೆ ಬರೀ ಪುಸ್ತಕದಲ್ಲಿ ನೋಡೋದಕ್ಕೆ ಮಾತ್ರ ಸಿಗ್ತಾ ಇದೆ. ದಿಸ್ ಈಸ್ ದಿ ಗ್ರೌಂಡ್ ಅನಾಲಿಸಿಸ್ ಆಫ್ ಮಂಡ್ಯ. ಹಿಂಗಿದೆ ಮಂಡ್ಯ.
ಸೋ ಫ್ಯಾಸಿನೇಟಿಂಗ್. ಇಷ್ಟು ಜಿದ್ದಿಂದ ಕೂಡಿದೆ. ಯಾವುದೋ ಒಂದು ಯುದ್ಧದ ರೀತಿಯಲ್ಲಿ ನಮಗೆ ನಿಮಗೆ ಇವತ್ತು ಭಾಸವಾಗ್ತಾ ಇದೆ. ದಿಸ್ ಇಸ್ ಬಿಟ್ವೀನ್ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ. ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ ನಾನು ನಿಮಗೆ. ಐ ವಿಲ್ ಟೇಕ್ 1 minute ಆಫ್ ಯುವರ್ಸ್. ನೋಡಿ, ನಾನು ಅವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಒಬ್ಬ ಹೆಣ್ಮಗಳು ಸರ್ವ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಇಷ್ಟು ದೊಡ್ಡ ಬೆಂಬಲ ಎಲ್ಲ ಪಾರ್ಟಿಯಿಂದನು. ಈ ಕಾಂಗ್ರೆಸ್ JDSನವರು ಮೈತ್ರಿ ಮಾಡಿಕೊಂಡು JDSನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಲ್ಲಿ ನಿಲ್ಲಿಸಿದ್ರೂ ಕೂಡ ಸುಮಲತಾ ಅವರು ಪ್ರಚಾರ ಮಾಡುವಾಗ ನಿಮಗೆ ಕಾಂಗ್ರೆಸ್ನ ಬಾವುಟಗಳು ಕಂಡು ಬರ್ತವೆ. ಸುಮಲತಾ ಅವರು ಪ್ರಚಾರ ಮಾಡುವಾಗ ನಿಮಗೆ JDSನ ಬಾವುಟಗಳು ಕಂಡು ಬರ್ತವೆ, ಬೆಂಬಲವಾಗಿ, ವಿರೋಧವಾಗಲ್ಲ. ಮತ್ತು ಸುಮಲತಾ ಅವರು ಪ್ರಚಾರ ಮಾಡುವಾಗ ನಿಮಗೆ ಬಿಜೆಪಿಯ ಬಾವುಟಗಳು ಕಂಡು ಬರ್ತವೆ, ಬೆಂಬಲವಾಗಿ, ವಿರೋಧವಾಗಲ್ಲ. ದಿಸ್ ಇಸ್ ಫ್ಯಾಸಿನೇಟಿಂಗ್, ದಿಸ್ ಇಸ್ ಬ್ಯೂಟಿಫುಲ್. ಮತ್ತು ಇಷ್ಟು ಜಿದ್ದಿಂದ ಕೂಡಿದೆ. ರವೀಂದ್ರ ರೇಷ್ಮೆ ಅವರು ಮಂಡ್ಯದ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ಇಡ್ತಾರೆ. ಪಲ್ಸ್ ಗೊತ್ತಿದೆ ಅವರಿಗೆ ಜನರದ್ದು. ಸಾವಿರಾರು ಜನರನ್ನ ಮಾತನಾಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಟೀಮ್ ಆಲ್ಮೋಸ್ಟ್ ಕಳೆದ 1 ತಿಂಗಳಿಂದ ಮಂಡ್ಯದಲ್ಲಿ ಬೀಡುಬಿಟ್ಟಿದೆ. ನಮ್ಮ 9 ಜನರ ತಂಡ ಮಂಡ್ಯದಲ್ಲಿದೆ. ಅವರು ಎಲ್ಲರೂ ಒಂದೊಂದೇ ವಿಷಯವನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಆಮೇಲೆ ಈ ರಾಜಕಾರಣಿಗಳು ಹೇಳ್ತಾರೆ ಮೀಡಿಯಾದವರಿಗೆ ಮಂಡ್ಯ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂತ. ಆದ್ರೆ ಬೆಳಗ್ಗೆ ಎದ್ರೆ ರಾಜಕಾರಣಿಗಳು ಮಾತಾಡೋದೇ ಮಂಡ್ಯ ಬಗ್ಗೆ, ಸುಮಲತಾ ಅವ್ರ ಬಗ್ಗೆ. ಬೆಳಗ್ಗೆ ಎದ್ರೆ ತೆಗೆಯೋದೆ ಜಾತಿ ವಿಷಯ, ಬೆಳಗ್ಗೆ ಎದ್ರೆ ತೆಗೆಯೋದೆ ಹೆಣ್ಮಗಳು ಯಾಕೆ ಬೇಕಾಗಿತ್ತು ಚುನಾವಣೆ ಅನ್ನೋ ವಿಷಯ, ಬೆಳಗ್ಗೆ ಎದ್ರೆ ತೆಗೆಯೋದೆ ಇನ್ನೊಂದು ಯಾವುದೋ ವಿಷಯ. ಆರ್ ವಿ ಕನ್ಸರ್ನ್ ಮೋರ್ ಆರ್ ದೆ ದೆಮ್ಸೆಲ್ವ್ಸ್ ಆರ್ ಕನ್ಸರ್ನ್ಡ್ ಮೋರ್? ಅವ್ರಿಗೆ ಜಾಸ್ತಿ ಕನ್ಸರ್ನ್ ಮಂಡ್ಯದ ಬಗ್ಗೆ ನಮ್ಗಿಂತ. ಅವ್ರು ಮಾತಾಡೋದೇ ಮಂಡ್ಯದ ಬಗ್ಗೆ 27 ಕ್ಷೇತ್ರ ಬಿಟ್ಟು. ಲೆಟ್ ಅಸ್ ಆಲ್ಸೋ ಟಾಕ್. ನಾವು ಮಾತಾಡೋಣ. ಹಾಗಿದ್ರೆ ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಐ ವಿಲ್ ಜಾಯಿನ್ ಯು ಬ್ಯಾಕ್. ಕಂಪ್ಲೀಟ್ ಅನಾಲಿಸಿಸ್ ಆನ್ ಮಂಡ್ಯ. ಡೋಂಟ್ ಗೋ ಎನಿವೇರ್, ಎಲ್ಲೂ ಹೋಗಬೇಡಿ. ಲೆಟ್ ಅಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ಮತಗಣಿತನೇನೋ ಅದಾದ್ಮೇಲೆ ಏನಿದೆ? ಒಂದು ನಿಮಿಷ ಇರೋ, ಮಾತಾಡ್ತಾ ಇರೋ, ಮಾತಾಡು. ಫೈನ್. ಫಸ್ಟು ಅದೆಲ್ಲ ನೀನು, ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ನಾನು ಮಾತಾಡ್ತಿರುವಾಗ್ಲೇನೆ ತಗೊಂಡ್ಬಿಡು ಗ್ರಾಫಿಕ್ಸ್. 1 ನಿಮಿಷ ಆದ್ಮೇಲೆ ನಾನು ಸರ್ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರು 1-2 ನಿಮಿಷ ಅನಾಲಿಸಿಸ್ ಮಾಡ್ತಾರೆ. ಆದ್ಮೇಲೆ ತಗೋ, ಅದು ಇರ್ಲಿ, ತೊಂದರೆ ಇಲ್ಲ. ಅವ್ರು ಮಾತಾಡೋದು ಮುಗಿಸ್ ಅಲ್ಲೇ ಇರ್ಲಿ. ಬಾಪ ಬೇಗ. ಬೇಡ ಅದೆಲ್ಲ ಏನು ಬೇಡ ಸರ್, ಬೇಡ. ಕರೆಕ್ಟ್ ಇದೆ, ಅವ್ರು ಕರೆಕ್ಟ್ ಕಾಣ್ತಾರೆ ಸರ್. ನನಗೆ ಸರ್ 31 ಸರ್. ಯಾಕೆ ಸರ್? ವೆಲ್ಕಮ್ ಬ್ಯಾಕ್. ಇವತ್ತು ಯಾವ ತರಹದ ಪ್ರಚಾರದಲ್ಲಿ ಸುಮಲತಾ ಅಂಬರೀಶ್ ಅವರು ಹಾಗೂ JDSನವರು ಪಾಲ್ಗೊಳ್ತಾ ಇದ್ದಾರೆ ಅಂತಂದ್ರೆ, ಮುಸಲ್ಮಾನರು ಮತ್ತು ಕ್ರೈಸ್ತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇವತ್ತು ಇಬ್ರು ನಾಯಕರ ಬೆಂಬಲಿಗರು ಜೊತೆಗೆ JDS ಪಕ್ಷದ ಬಹಳ ದೊಡ್ಡ ನಾಯಕರು ಮಸೀದಿಗೆ ಹಾಗೂ ಚರ್ಚ್ಗಳಿಗೆ ತೆರಳಿ ಮತಯಾಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ಅಟ್ ದಿ ಸೇಮ್ ಟೈಮ್ ಸುಮಲತಾ ಅಂಬರೀಶ್ ಅವರು ಕೂಡ ಅಷ್ಟೇ
ಮಸೀದಿಗೆ ಹಾಗೂ ಚರ್ಚ್ಗಳಿಗೆ ತೆರಳಿ ಮತಯಾಚನೆ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಲೆಟ್ ಅಸ್ ನೌ ಬಿಗಿನ್. ನಮ್ಮ ಜೊತೆಗೆ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಅವರ ಅನಾಲಿಸಿಸ್ ಏನು, ಅವರ ಫಸ್ಟ್ ರಿಯಾಕ್ಷನ್ಸ್ಗಳೇನು, ನಾವು ಇಲ್ಲಿ ತನಕ ತೋರಿಸಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಕೇಳ್ಬಿಡೋಣ. ಸರ್, ಏನನ್ಸುತ್ತೆ ನಿಮಗೆ? ಚಂದನ್, ನೀವು ಮಂಡ್ಯ ಇಸ್ ಇಂಡಿಯಾ ಅನ್ನೋ ಒಂದು ನುಡಿಕಟ್ಟೇನು ಮಾಡಿದ್ದೀರಾ, ಅದನ್ನು ಕೇಳಿಸ್ಕೊಂಡಾಗ ನನಗೆ ನೆನಪಾಗಿದ್ದು ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅವತ್ತಿನ AICC ಅಧ್ಯಕ್ಷರಾಗಿದ್ದ ಹೇಮಕಾಂತ್ ಬರುವಾ ಅನ್ನೋ ಒಬ್ಬ ಅಸ್ಸಾಮಿ ಮೂಲದ ನಾಯಕರು ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂತ ಒಂದು ಘೋಷಣೆ ಕೊಟ್ಬಿಟ್ಟು ಮಹಾನ್ ಭಟ್ಟಂಗಿ ಅಂತ ಅನ್ಸ್ಕೊಂಡಿದ್ರು. ಇಂದಿರಾ ಗಾಂಧಿ ಅವರ ಸ್ತುತಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂತ ಮಾತಾಡಿದ್ರು. ಅದು ತುರ್ತು ಪರಿಸ್ಥಿತಿ ಅವಧಿ. ಅವರ ಪ್ರಜಾಪ್ರಭುತ್ವ ಒಂಥರ ಸಸ್ಪೆನ್ಷನ್ ಇಟ್ಟಿದ್ರು ಇಂದಿರಾ ಗಾಂಧಿ ಅವರು. ಅವರ ಮಗನ ಸರ್ವಾಧಿಕಾರ ನಡೀತಾ ಇತ್ತು. ಆದರೆ ಇವತ್ತು ಈ ಮಂಡ್ಯ ಇಸ್ ಇಂಡಿಯಾ ಅನ್ನೋ ಒಂದು ಘೋಷಣೆ ಇದೆಯಲ್ಲ, ಇದು ಮುಕ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಾ ಇರುವ ಒಂದು ವಿಶಿಷ್ಟ ವಿದ್ಯಮಾನಕ್ಕೆ ಸಂಕೇತವಾಗಿದೆ. ನಿಮ್ಮ ನುಡಿಕಟ್ಟು ಭಾಳ ಚೆನ್ನಾಗಿದೆ ಇದು, ಮಂಡ್ಯ ಇಸ್ ಇಂಡಿಯಾ ಅನ್ನೋದು. ಯಾಕೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ನೋಡ್ತಾ ಇರೋದು ಅದೊಂದು ಜನಸಂಗ್ರಾಮ, ಜನಶಕ್ತಿಯ ಸಂಗ್ರಾಮ. ನಾರಿ ಶಕ್ತಿಯ ಜೊತೆಗೆ ಜನಶಕ್ತಿ ಗುರುತಿಸಿಕೊಂಡು ಒಂದು ಮಹಾನ್ ಪಟ್ಟಭದ್ರರ ವಿರುದ್ಧ ಒಂದು ವಿಚಿತ್ರವಾದ ರಾಜಕೀಯ ಸಮರವನ್ನು ಅಲ್ಲಿ ಜನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಾನು 2 ದಿನಗಳ ಹಿಂದೆ ಶುಕ್ರವಾರ ಸಂಜೆ ನನ್ನ ಆತ್ಮೀಯ ಮಿತ್ರರ ಜೊತೆಗೆ ಮಂಡ್ಯಕ್ಕೆ ಹೊರಟಾಗ ಮದ್ದೂರಿನ ಹೊರವಲಯದಲ್ಲಿ ಒಂದು ಹೋಟೆಲ್ ಇದೆ, 2 ಜಂಟಿ ಹೋಟೆಲ್ಗಳಿದೆ. ಅದರಲ್ಲಿ ಒಂದು ಕಾಫಿಗೋಸ್ಕರ ಅಂತ ಇಳಿದಾಗ ಆ ಹೋಟೆಲ್ ಕೆಲಸ ಮಾಡ್ತಿದ್ದ ಒಬ್ಬ ವೆಯ್ಟರ್, ಆ ಹುಡುಗ ತನ್ನ ಹೆಸರನ್ನು ಗುರುತಿಸ್ಕೊಂಡ, ಆ ಭಾಗದ ಪ್ರಭಾವಿ ಜನಾಂಗಕ್ಕೆ ಸೇರಿದವನು. ಅವನು ಹೇಳ್ದ, ಸರ್ ಹೋದ ಸಾರಿ ಸಿದ್ದರಾಮಯ್ಯನವ್ರು ಯಾಕೋ ಗೌಡ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ರು ಅಂತಂದ್ಬಿಟ್ಟು ನಾವೆಲ್ಲ 100% ನಾವು JDSಗೆ ಗೆಲ್ಲಿಸ್ಕೊಂಡ್ಬಂದ್ವಿ. ಆದರೆ ಈ ಸಾರಿ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದಿದೆ ಸರ್. ಅದಕ್ಕೆ ನಾನು 12 ತಾಸಲ್ಲಿ ಡ್ಯೂಟಿ ಮಾಡಿಬಿಟ್ಟು ರಾತ್ರಿ ನಮ್ಮ ಹಳ್ಳಿಗಳಿಗೆ ಹೋಗ್ಬಿಟ್ಟು ನಾನೇ ಪ್ರಚಾರ ಮಾಡ್ತಾಯಿದ್ದೀನಿ. ಸುಮಕ್ಕ ಅವ್ರ ಹತ್ರ 10 ರೂಪಾಯಿ ತಗೊಳ್ಳೋದ್ರೆ ನಾನೇ ಕಾಸು ಹಾಕ್ಬಿಟ್ಟು ನಾನು ಪ್ರಚಾರ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಅವ್ನು ಹೇಳ್ದ. ನಾವು ಹೊರಗೆ ಬಂದಾಗ ಅಲ್ಲೊಬ್ಬ ಕ್ಯಾಬ್ ಡ್ರೈವರ್ ಇದ್ದ, ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ತಾ ಇರೋನು. ಅವ್ನು ಏನ್ರಿ ಡ್ಯೂಟಿ ಮುಗಿದ್ಬಿಡ್ತಾ ಇಷ್ಟು ಬೇಗ ಅಂತ. ಇಲ್ಲ ಸರ್, ಅಲ್ಲಿ ಬೆಂಗಳೂರು ಡ್ಯೂಟಿ ಮುಗೀತು, ಇವಾಗ ಮಂಡ್ಯ ಡ್ಯೂಟಿ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ಸುಮಲತಾ ಅಕ್ಕವ್ರ ಪ್ರಕಾರ ನಾವು ಪ್ರಚಾರ ಮಾಡಬೇಕಲ್ಲ, ಅದಕ್ಕೆ ನಾನು ಅಲ್ಲಿ 8 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿಗೆ ಬಂದ್ಬಿಡ್ತೀನಿ. 10 ಗಂಟೆ ಮೇಲೆ ಆತ ತನ್ನ ಸ್ವಂತ ತವರು ಗ್ರಾಮಗಳಿಗೆಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾನಂತ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ನಾವು ಬರೀ ಧನಬಲ, ತೋಳ್ಬಲ, ಜಾತಿ ಬಲ ಇಷ್ಟನ್ನೇ ನೋಡ್ತಾ ಇದ್ವಿ. ನಮ್ಮ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ. ಟಿಕೆಟ್ ಕೊಡುವಾಗ ನಿನಗೆ ವಿನೇಬಿಲಿಟಿ ಇದೆಯಾ ಅಂತ ಅವ್ರ ಅಭ್ಯರ್ಥಿ ಆಕಾಂಕ್ಷಿಗಳಿಗೆ ಕೇಳ್ತಾ ಇದ್ರು. ಅಂದ್ರೆ ಗೆಲ್ಲೋ ಸಾಮರ್ಥ್ಯ ಇದೆ, ಗೆಲ್ಲೋ ಸಾಮರ್ಥ್ಯ ಬರೀ ಇವನು 3 ಮಾತ್ರ ಗುರುತಿಸ್ತಾ ಇದ್ರು, ಜಾತಿ ಬಲ, ಧನಬಲ, ತೋಳ್ಬಲ. ಇವ್ರು ಯಾರು ಜನಶಕ್ತಿಯ ಬಲವನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ರು. ಆ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದ ಎಲ್ಲ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಒಂದು ದೊಡ್ಡ ಸವಾಲಾಗಿ ಈ ಸುಮಲತಾ ಅನ್ನೋ ಹೆಣ್ಮಗಳು ಉದ್ಭವಿಸಿರೋದಿದೆಯಲ್ಲ, ಅದು ಬಹಳ ವಿಶಿಷ್ಟವಾದ ವಿದ್ಯಮಾನ. ಕರ್ನಾಟಕದ ಚರಿತ್ರೆಯಲ್ಲಿ ಇದುವರೆಗೂ ಯಾವುದೇ ಒಬ್ಬ ಹೆಣ್ಮಗಳು ಈ ಥರ ಏಕಾಂಗಿಯಾಗಿ ಸ್ಥಾಪಿತ ರಾಜಕೀಯ ಪಕ್ಷಗಳ ಅತ್ಯಂತ ಪ್ರಚಂಡ ಜನಪ್ರಿಯತೆಯ ನಾಯಕರ ವಿರುದ್ಧ, ಅವರ ಕುಟುಂಬಗಳ ವಿರುದ್ಧ ಈ ರಾಜಕೀಯ ಹೋರಾಟವನ್ನು ಆರಂಭ ಮಾಡಿರೋದೇ ಒಂದು ಹೊಸ ಬೆಳವಣಿಗೆ. ಅಫ್ಕೋರ್ಸ್ ನಮ್ಮಲ್ಲಿ ಅನೇಕ ಸಾರಿ ಒಬ್ಬ ಶಾಸಕರು ಯಾರಾದರೂ, ಶಾಸಕ ಅಥವಾ ಮಂತ್ರಿ ಅಧಿಕಾರ ಅವಧಿಯಲ್ಲೇ ಮೃತರಾದರು ಅಂತಂದರೆ ಅವರು ವಿಧವಾ ಪತ್ನಿಯನ್ನು ಬೈ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಗೆಲ್ಸ್ಕೊಂಡು ಬರ್ತಾ ಇದ್ರು. ಬಟ್ ಆಗೆಲ್ಲ ಅವರ ಪತಿಯ ರಾಜಕೀಯ ಪಕ್ಷ ಆಕೆ ಹಿಂದಿರ್ತಾ ಇತ್ತು. ಆಕೆ ಸುಮ್ಮನೆ ಉತ್ಸವ ಮೂರ್ತಿ ತರ ಓಡಾಡಿಸ್ಬಿಟ್ಟು ಪ್ರಚಾರ ಮಾಡಿಸ್ಬಿಟ್ಟು ಗೆಲ್ಸ್ಕೊಂಡ್ ಬರ್ತಾ ಇದ್ರು. ಸಿಂಪತಿ ವೇವ್ ಅಂತ ಇಲ್ಲಿ ಇರಬಹುದು. ಸುಮಲತಾ ಅವರು ಅವಲಂಬಿಸಿರೋದು ತಮ್ಮ ಪತಿ ಅಂಬರೀಷ್ ಅವರ ನಾಮಬಲದ ಸಹಾನುಭೂತಿ ಅಲೆ ಇರಬಹುದು. ಬಟ್ ಇಲ್ಲೇನಾಗಿದೆ ಅಂತಂದ್ರೆ, ಇಡೀ ದೇಶ ಮತ್ತು ರಾಜ್ಯಾದ್ಯಂತ ಮೋದಿ ಎಲೆ ಮೋದಿ ಎಲೆ ಮೋದಿ ಎಲೆ ಅಂತಿರುವಾಗ ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರ ಯಾವ ಮೋದಿ ಎಲೆ ಪ್ರಸ್ತಾಪವೇ ಇಲ್ಲ, ಅಥವಾ ರಾಹುಲ್ ಗಾಂಧಿ ಅಲೆ ಪ್ರಸ್ತಾಪವೇ ಇಲ್ಲ. ಅಲ್ಲಿ ಬರೀ ಸುಮಲತಾ ಅಲೆ. ಈ ಸುಮಲತಾ ಅಲೆ ಅನ್ನೋದು ಈ ಮೋದಿ ಅಲೆ, ರಾಹುಲ್ ಗಾಂಧಿ ಅಲೆಗಿಂತ ಬಹಳ ದೊಡ್ಡದಾಗಿ ಅಲ್ಲಿ ವಿಜೃಂಭಿಸ್ತಾ ಇರೋದಿದೆಯಲ್ಲ, ಅದು ನಿಜವಾಗ್ಲೂ ಆ ಮಂಡ್ಯ ಜನರ ಒಂದು ರಾಜಕೀಯ ಪ್ರಜ್ಞಾವಂತಿಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಅವರಲ್ಲಿರೋ ಅಚಲವಾದ ವಿಶ್ವಾಸ ಅದರ ದೂತಕವಾಗಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಈ ಮಂಡ್ಯ ಜಿಲ್ಲೆಯ ಜನರ ಒಂದು ರಾಜಕೀಯ ವಿವೇಕ ಯಾವ ಥರದ್ದು ಅಂತ ಒಂದು ಉದಾಹರಣೆ. 1984 ಡಿಸೆಂಬರ್ನಲ್ಲಿ, ಅಂದ್ರೆ ನವೆಂಬರ್ನಲ್ಲಿ ಅಕ್ಟೋಬರ್ 31ಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಹತ್ಯೆ ನಂತರ ಅವರ ಪುತ್ರ ರಾಜೀವ್ ಗಾಂಧಿ ಅವರೇ ಅವರು ಉತ್ತರಾಧಿಕಾರಿ ಭಾರತದ ಪ್ರಧಾನಮಂತ್ರಿ ಆಗಿಬಿಟ್ಟು ಲೋಕಸಭೆಯನ್ನು ವಿಸರ್ಜಿಸಿ ಅವಧಿ ಪೂರ್ವ ಚುನಾವಣೆಯನ್ನು ಘೋಷಣೆ ಮಾಡಿದರು. ಇಡೀ ರಾಷ್ಟ್ರಾದ್ಯಂತ ಇಂದಿರಾ ಗಾಂಧಿಯವರ ಪರವಾದ ಸಹಾನುಭೂತಿಯಲ್ಲಿ ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ, ರಾಜೀವ್ ಗಾಂಧಿ ಅವರಿಗೆ 423 ಸಂಖ್ಯಾಬಲದ ಒಂದು ರಾಕ್ಷಸ ಬಹುಮತ ಸಿಕ್ತು. ಆದರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಅವರು ಸಚಿವ ಸಂಪುಟದಲ್ಲೇ ಸಚಿವರಾಗಿದ್ದ ಕರ್ನಾಟಕದ ಅತ್ಯಂತ ಹಿರಿಯ ಮುತ್ಸದ್ದಿ, ಜನಪ್ರಿಯ ನಾಯಕ, ಮಂಡ್ಯದ ಹೆಮ್ಮೆಯ ಪುತ್ರ
ಎಸ್.ಎಂ. ಕೃಷ್ಣರವರನ್ನ 2.25 ಲಕ್ಷ ಮತಗಳ ಅಂತರದ್ದು ಸೋಲಿಸ್ಬಿಟ್ರಲ್ಲಿ ಜನ. ಅಲ್ಲಿ ಹಿರಿಯ ಸಮಾಜ ಸೇವಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕೆ.ವಿ. ಶಂಕರೇಗೌಡರನ್ನ, ಜನತಾ ಪಕ್ಷದ ಶಂಕರೇಗೌಡರನ್ನ ಎಸ್.ಎಂ. ಕೃಷ್ಣ ಅವರ ವಿರುದ್ಧ ಗೆಲ್ಲಿಸ್ಬಿಟ್ರು ಮಂಡ್ಯ ಜನ. ಇಡೀ ಕರ್ನಾಟಕದ ಫಲಿತಾಂಶ ಒಂಥರ ಇದ್ರೆ ಕಾಂಗ್ರೆಸ್ ಪರವಾಗಿದ್ರೆ, ಮಂಡ್ಯ ಮಾತ್ರ ಕಾಂಗ್ರೆಸ್ ವಿರೋಧಿ ತೀರ್ಪನ್ನು ಕೊಟ್ಟಿತ್ತು. ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಲೋಕಸಭಾ ಕ್ಷೇತ್ರ, ಅವಾಗಿನ್ನೂ ದಕ್ಷಿಣ ಉತ್ತರ ಆಗಿರಲಿಲ್ಲ. ಬೆಂಗಳೂರು ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಇವೆರಡು ಮಾತ್ರ ಕಾಂಗ್ರೆಸ್ ವಿರೋಧಿ ತೀರ್ಪನ್ನು ಕೊಟ್ಟಿದ್ವು. ಸೊ ಮಂಡ್ಯ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ಸುಲಭವಾಗಿ ನಾವು ಅಳಿಲಿಕ್ಕಾಗಲ್ಲ. ಯಾಕಂದ್ರೆ ತುಂಬ ಸಂಕೀರ್ಣವಾದ ಮನಸ್ಥಿತಿ. ನಮ್ಮ ಹೆಸರಾಂತ ನಿವೃತ್ತ IAS ಅಧಿಕಾರಿ ಮತ್ತು ಸಂತನಂತ ವ್ಯಕ್ತಿತ್ವದ ಚಿರಂಜೀವಿ ಸಿಂಗ್ ಅವರು ಒಂದು 3-4 ವರ್ಷಗಳ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತಮ್ಮ ಅಂಕಣವನ್ನು ಬರೀತಾ ಇದ್ರು. ಪ್ರತಿ ವಾರ ಮಂಡ್ಯ ಜಿಲ್ಲೆ ಬಗ್ಗೆ ಅವರು ಬರೆದಿದ್ರು. ಯಾಕಂದ್ರೆ ಅವರು ತಮ್ಮ ಸೇವೆಯ ಆರಂಭದ ದಿನಗಳಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಆಗಿದ್ದಾರೆ 3 ವರ್ಷಗಳ ಕಾಲ. ಆ ಮಂಡ್ಯ ಜಿಲ್ಲೆಯ ಜನರ ಬದುಕು, ಜೀವನ ಶೈಲಿ, ಸಂಸ್ಕೃತಿಯನ್ನು ಎಷ್ಟು ಸೊಗಸಾಗಿ ವರ್ಣಿಸಿದ್ರು ಅಂತಂದ್ರೆ, ಇಡೀ ದೇಶದಲ್ಲೇ ಯಾವ್ದಾದ್ರು ಒಂದೇ ಜಾತಿ ಜನಾಂಗದ 64% ಜನಸಂಖ್ಯಾ ಬಲ ಇರೋ ಜಿಲ್ಲೆ ಅಂತಂದ್ರೆ ಮಂಡ್ಯನೇ. ಆದ್ರೆ ಅಲ್ಲಿ ಜನ ಅವರು ಜಾತಿವಾದಿಗಳ, ನಾವು ಹೊರಗಿನವ್ರು ಅನ್ಕೊಂಡಿರುವಂಥ ಹಸಿ ಜಾತಿವಾದಿಗಳಲ್ಲ. ಅವರೆಲ್ಲ ಕುವೆಂಪು ಅವರ ಆದರ್ಶಗಳ ಆರಾಧಕರು. ಕುವೆಂಪು ಅವರ ಮಹಾಕಾವ್ಯ ರಾಮಾಯಣ ದರ್ಶನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮಂಡ್ಯ ಜನ ಆ ಮಹಾಕಾವ್ಯವನ್ನು ಅಂಬಾರಿ ಮೇಲಿಟ್ಟು ಮೆರವಣಿಗೆ ಮಾಡಿದ್ರು. ಆ ಥರ ಕುವೆಂಪು ಅವರವರ ಆದರ್ಶಗಳ ಜೊತೆಗೆ ಗುರುತಿಸ್ಕೊಳ್ತಾರೆ. ರಾಜಕಾರಣದ ಸ್ವಲ್ಪ ಜಾತಿ ರಾಜಕಾರಣ ಮಾಡ್ತಾರೆ ನಿಜ, ಆದರೆ ಅವರ ರಾಜಕೀಯ ವಿವೇಕ ಮಾತ್ರ ನಮ್ಮ ಎಲ್ಲ ಊಹೆಗಳನ್ನು ಮೀರಿದ್ದು ಅಂತ ಅವರು ಅವತ್ತೇ ಬರ್ತಿದ್ರು. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ಅಂಡ್ ಮಂಡ್ಯ ಜಿಲ್ಲೆ ಅದು ಸ್ಟ್ರಾಟಜಿಕ್ ಲೊಕೇಶನ್ ಇದೆ ಗೊತ್ತಾ? ಅದು ಹಳೆ ಮೈಸೂರು ರಾಜ್ಯದ ಮಹಾರಾಜರ ರಾಜಧಾನಿಗೆ ಬಹಳ ಹತ್ತಿರವಾಗಿತ್ತು. ಕರೆಕ್ಟ್. ಏಕೀಕರಣವಾದ ನಂತರ ನವ ಮೈಸೂರು ರಾಜ್ಯದ ರಾಜಧಾನಿ ತೀರಾ ದೂರ ಏನಿಲ್ಲ. ಕರೆಕ್ಟ್. 2 ರಾಜಧಾನಿಗಳ ಮಧ್ಯ ವಿಕಾಸಗೊಂಡಿರುವ ಒಂದು ವಿಶಿಷ್ಟವಾದ ಸ್ಥಳ, ತನ್ನದೇ ಆದ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಉಳಿಸ್ಕೊಂಡಿರುವ ಮಂಡ್ಯ ಜಿಲ್ಲೆ. ಅಲ್ಲೇ ನೋಡಿ ಸಾರ್ವಜನಿಕ ಕಟ್ಟಡಗಳು ಎಲ್ಲ ಕಟ್ಟಡಗಳು, ಅಲ್ಲೇ ಹಾಸ್ಟೆಲ್ಗಳಿದೆ, ಕಾಲೇಜುಗಳಿದೆ, ಪ್ರತಿಯೊಂದಕ್ಕೂ ಸೊಗಸಾದ ವಿನ್ಯಾಸ ಇದೆ, ಸೊಗಸಾದ ವಾಸ್ತುಶಿಲ್ಪ ಇದೆ. ಅಲ್ಲಿ ಎಲ್ಲೂ ಒಂಥರ ಕ್ಲಮ್ಸಿ ಅನ್ನೋ ವಾತಾವರಣ ಎಲ್ಲೂ ಕಾಣೋದಿಲ್ಲ, ಆ ದೃಶ್ಯಗಳಲ್ಲಿ ಕಾಣಲ್ಲ. ಮಂಡ್ಯ ಜನರಲ್ಲಿ ಆ ಥರದ ಒಂದು ಅಚ್ಚುಕಟ್ಟು, ಮೂಲಭೂತವಾದ ಅಚ್ಚುಕಟ್ಟುತನ, ಸ್ಪಷ್ಟತೆ ಮತ್ತು ಸೊಗಸುಗಾರಿಕೆ ಎಲ್ಲನೂ ಇದೆ. ರೈಟ್ ಸರ್, ರೈಟ್ ಸರ್. ಅಲ್ಲಿ ಒಳ್ಳೆ ಕ್ಲಬ್ ಲೈಫ್, ಸಮೃದ್ಧವಾದ ಕ್ಲಬ್ ಲೈಫ್ ಇದೆ ಮಂಡ್ಯದಲ್ಲಿ. ಅದೊಂದು ಮಾತ್ರ ಬಹಳ ವಿಶಿಷ್ಟವಾಗಿದೆ ಮಂಡ್ಯದಲ್ಲಿ. ಆದ್ರೆ ಅವೆಲ್ಲನೂ ತಮ್ಮ ದಿನನಿತ್ಯದ ಮೋಜು ಮಜಾ, ತಮ್ಮ ಎಲ್ಲ ಐಷಾರಾಮಿ ಬದುಕನ್ನ ಬದುಕಿಟ್ಟು ಆ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಂಡ್ಯ ಜನ. ಕುಬೇರರಿಂದ ಹಿಡಿದು ಕುಚೇಲರಿಂದ ಹಿಡಿದು ಕುಬೇರವರೆಗೂ ಎಲ್ಲರೂ ಈ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಓಕೆ ಸರ್, ಓಕೆ ಸರ್. ನಾನು ಮತಗಣಿತದ ಬಗ್ಗೆ ಮೊದಲು ಒಂದಿಷ್ಟು ವಿಷಯಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟುಬಿಡಬೇಕು. ಎಷ್ಟು ಮತಗಳಿದ್ದಾವೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಎಷ್ಟು ಪುರುಷ ಮತದಾರ ಪ್ರಭುಗಳಿದ್ದಾರೆ, ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಬಹಳ ರೋಚಕ. ಇದರ ಮೇಲೆ ಒಂದಿಷ್ಟು ಬ್ಯೂಟಿಫುಲ್ ಅನಾಲಿಸಿಸ್ ನಾವು ಮಾಡಬೇಕು. 17,22,476 ಟೋಟಲ್, 17,22,476. ಹೆಣ್ಮಕ್ಳು 8,59,519. ಪುರುಷರು 8,62,098. ಮಹಿಳಾ ಮತದಾರರಿಗೂ ಪುರುಷ ಮತದಾರರಿಗೂ ನಿಮಗೆ 2,500 ವ್ಯತ್ಯಾಸ ಅಷ್ಟೇ. ನೀವು ಮಂಡ್ಯದಲ್ಲಿ ಕಾಣಸಿಗೋದು ಔಟ್ ಆಫ್ 17,22,476 ಮತದಾರ ಪ್ರಭುಗಳಲ್ಲಿ. ಸರ್, ನನಗೆ ಅನ್ನಿಸೋದು ಇದು ಬಹಳ ನಿರ್ಣಾಯಕ ಅಂತ. ಹೆಣ್ಮಗಳು ಸ್ಪರ್ಧೆ ಮಾಡಿದ್ದಾರೆ ಸುಮಲತಾ, ಬಹಳ ದೊಡ್ಡ ಎಮೋಷನ್ ಇದೆ. ಮಹಿಳಾ ಮತದಾರರು ಇಸ್ ಆಸ್ ಈಕ್ವಲ್ ಆಸ್ ಪುರುಷ ಮತದಾರರು. ಇಸ್ ಇಟ್ ಡಿಸಿಸಿವ್? ಇಲ್ಲ, ಮಹಿಳೆಯರು ಪುರುಷರು ಹೆಚ್ಚು ಕಡಿಮೆ ಸಮಬಲರಾಗಿದ್ದರೂ ಕೂಡ ಪುರುಷರು ಕೂಡ ಅಷ್ಟೇ ಉಗ್ರವಾಗಿ ಬಹಿರಂಗವಾಗಿ ತಮ್ಮ ಬೆಂಬಲ ಯಾರಿಗಿಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸಂಕೋಚ ಇಲ್ವೇ ಇಲ್ಲ. ಅಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲೋ ನಾವು ಗೌಡ್ರ ಕುಟುಂಬಕ್ಕೆ 100% ಸೀಟನ್ನು ಗೆಲ್ಲಿಸ್ಕೊಟ್ಟಿವಿ ಅಸೆಂಬ್ಲಿ ಚುನಾವಣೆಯಲ್ಲಿ. ಅವ್ರಿಗೆ ಅಧಿಕಾರ ಇರಲಿಲ್ಲ 11 ವರ್ಷಗಳಿಂದ. ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇದ್ಕೊಂಡ್ಬಿಟ್ಟೆ ಜನಾಶೀರ್ವಾದ ಯಾತ್ರೆ ಅಂತ ಸರ್ಕಾರಿ ಖರ್ಚಿನಲ್ಲಿ 6 ತಿಂಗಳು ಮುಂಚೆಯಿಂದನೇ ಪ್ರಚಾರ ಮಾಡ್ಕೊಂಡು ಹೋಗಿದ್ರು. ನಮ್ಮ ಜಿಲ್ಲೆನ ಬಹುಪಾಲು MLAಗಳೆಲ್ಲ ಕಾಂಗ್ರೆಸ್ಸಿಗರು ಇದ್ರು. ಅಷ್ಟೆಲ್ಲ ಇದ್ದಾಗೂ ಕೂಡ ಅವ್ರನ್ನ ಗೆಲ್ಸಿದ್ವಿ. ಆದ್ರೆ ಮತ್ತೆ ಲೋಕಸಭಾ ಚುನಾವಣೆ ಬಂದ್ಮೇಲೆ ನಮ್ಮವರೇ ಶಿವರಾಮೇಗೌಡರು 5 ತಿಂಗಳಿಂದ ಗೆದ್ದು ಬಂದಿದ್ರು. ಕರೆಕ್ಟ್. ಅವ್ರು ಇನ್ನೂ ಅವ್ರಿಗೆ ತರಬೇತಿ ಅವಧಿ ಕೂಡ ಶುರುವಾಗಿರ್ಲಿಲ್ಲ. ಅವ್ರನ್ನ ಯಾಕೆ ಬದಲಾಯಿಸಿದ್ವಿ? ಅವ್ರನ್ನ ತೆಗೆದು ಹಾಕಿದ್ದಕ್ಕೆ ಕಾರಣವನ್ನು ಕೊಟ್ಟಿಲ್ಲ. ಅಥವಾ ನಮ್ಮಲ್ಲೇ ಇನ್ಯಾರಾದ್ರೂ ಅರ್ಹರು ಇರಲೇ ಇಲ್ವಾ? ಆತರ ಸಂಸತ್ ಪ್ರವೇಶ ಮಾಡುವಂತ ಯೋಗ್ಯತೆ ನಮ್ಮಲ್ಲಿ ಯಾರು ಇರಲೇ ಇಲ್ವಾ?
ನಾವು ಮಂಡ್ಯದವರೆಲ್ಲ ಇವ್ರ ಮನೆ ಚಾಕರಿ ಮಾಡ್ತಾ ಇರ್ಬೇಕಂತ ಈ ಭಾವನೆ ಬಂದ್ಬಿಟ್ಟಿದೆ. ಅದು ಬಹಳ ಮುಕ್ತವಾಗಿ ಹೇಳ್ಕೊಡ್ತಾ ಇದ್ದಾರೆ, ಪಿಸು ಮಾತಲ್ಲೂ ಹೇಳ್ಕೊಡ್ತಾ ಇದ್ದಾರೆ. ನಾನು ಮಂಡ್ಯಕ್ಕೆ ಹೋದಾಗ ಅವ್ರ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು, ಅವ್ರನ್ನ ಮಾತನಾಡಿಸಿದಾಗ ಅವ್ರ ಮನೆ ಸುತ್ತಮುತ್ತ ಇದ್ದವರೆಲ್ಲ ಹಿಂದೆ ಅವ್ರು ಕಾಂಗ್ರೆಸ್ಸಲ್ಲಿ ಜೊತೆಗಾರರಾಗಿದ್ದ ಮುಸ್ಲಿಮಾನರು ಮತ್ತು ಇತರೆ ಹಿಂದುಳಿದ ಜಾತಿಗಳ ಕಾರ್ಯಕರ್ತರೇ ಅಲ್ಲಿ ತುಂಬಿಕೊಂಡಿದ್ರು. ಅವರೆಲ್ಲ ಇವತ್ತು ಸುಮಲತಾ ಅವರ ವೋಟ್ ಬ್ಯಾಂಕ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ತರಹದ ಜಾತಿ ಕಾರಣಗಳಿಂದಾಗ್ಲಿ ಧಾರ್ಮಿಕ ಕಾರಣಗಳಿಂದಾಗ್ಲಿ ಅಲ್ಲ, ಸುಮಲತಾ ಎಲ್ಲೋ ಮಂಡ್ಯ ಜಿಲ್ಲೆ ಜನತೆಯ ಆತ್ಮಗೌರವ ಮತ್ತು ಸ್ವಾಭಿಮಾನದ ಸಂಕೇತ ಅನ್ನೋ ರೀತಿಯಲ್ಲಿ ಗುರುತಿಸ್ಬಿಟ್ಟು ಐ ಅಗ್ರಿ. ಗುರಿಯಾಗಿ ಇಟ್ಕೊಂಡ್ಬಿಟ್ಟು ಶಿವರಾಮೇಗೌಡರು ಹೇಳಿದ್ರು ಈಕೆ ನಾಯ್ಡುಮಯ ಮಾಡ್ಬಿಡ್ತಾರೆ. ಕರೆಕ್ಟ್. ಆಕೆ ನಾಯ್ಡು, ಅವ್ರ ಅಕ್ಕಪಕ್ಕದಲ್ಲಿ ಇಬ್ರು ಕಲಾವಿದರು ಸಿನಿಮಾ ಆಕ್ಟರ್ಗಳಿದ್ರು, ಅವರು ಕೂಡ ನಾಯ್ಡುಗಳು. ಅವ್ರ ಹಿಂದೆ ಬ್ಯಾಕಪ್ ಮಾಡ್ತಿರೋ ವ್ಯಕ್ತಿ ಅವರು ಕೂಡ ನಾಯ್ಡುಗಳು. ಮಂಡ್ಯ ಜಿಲ್ಲೆ ನಾಯ್ಡುಮಯ ಆಗುತ್ತೆ ಅನ್ನೋ ಒಂದು ಕೀಳು ಅಭಿರುಚಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೌದು. ಅದಕ್ಕೂ ಕೂಡ ಬಹಳ ಸಂಯಮದಿಂದ ಸೂಕ್ಷ್ಮವಾಗಿ ಆಕೆ ಉತ್ತರಿಸಿದ್ರು. ಬರ್ತಾ 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 ರಾಜಕಾರಣಿಯೇ ಅಲ್ಲದು ಸುಮಲತಾ. ಅವ್ರ ಗಂಡ ರಾಜಕಾರಣಿ ಆಗಿರ್ಬೋದು, ಸಿನಿಮಾ ಸ್ಟಾರ್ ಆಗಿರ್ಬೋದು, ಈಕೆ ರಾಜಕಾರಣಿ ಆಗಿರಲಿಲ್ಲ. ಬಟ್ ರಾಜಕಾರಣಿ ಆಗಕ್ಕೆ ವಿಕಾಸಗೊಳ್ತಾ ಇರೋ ರೀತಿ ಇದೆ ಅಲ್ಲ, ಅದು ಕೂಡ ಬಹಳ ವಿಸ್ಮಯಕರವಾಗಿದೆ. ಪ್ರತಿನಿತ್ಯ ಅವ್ರು ಎಷ್ಟೇ ಪ್ರಚೋದನಾತ್ಮಕ ಹೇಳಿಕೆ ಬರಲಿ, ಮುಖ್ಯಮಂತ್ರಿ ಅಂತ ಒಂದು ಪ್ರಬಲ ವ್ಯಕ್ತಿಯಿಂದ ತುಂಬಾ ಕಟುವಾದ ಮಾತು ಬರಲಿ, ಅದು ಯಾವುದಕ್ಕೂ ಆಕೆ ಸಂಯಮದಿಂದ ಸೂಕ್ಷ್ಮತೆಯಿಂದ ಸ್ಪಂದಿಸ್ತಾ ಇದಾರಲ್ಲ, ಅದು ಕೂಡ ಜನರಿಗೆ ತಲುಪ್ತಾ ಇದೆ. ಚಂದ್ರಬಾಬು ನಾಯ್ಡು ನಾಳೆ ಬರುತ್ತಿದ್ದಾರೆ ಪ್ರಚಾರ ಮಾಡೋದಕ್ಕೆ ಮಂಡ್ಯಕ್ಕೆ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು ಅದನ್ನು ಒಪ್ಕೊಳ್ತೀನಿ. ಪುರುಷ ಮತದಾರರು ಕೂಡ ಸುಮಲತಾ ಅವರ ಪರವಾಗಿ ತಮ್ಮ ಒಲವು ತೋರಿಸ್ತಿದ್ದಾರೆ ಮತ್ತು ನೇರವಾಗಿ ಎಸ್ ಸುಮಲತಾ ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋದನ್ನು ಬಹಳ ಜನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹೌವರ್ ಹೆಣ್ಮಕ್ಕಳು ಮನಸ್ಸು ಮತ್ತು ಸುಮಲತಾ ಅವರು ಬಹಳ ಸ್ವಾಭಿಮಾನದ ಪ್ರತೀಕವಾಗಿ ನಿಂತ್ಕೊಂಡಿರೋದ್ರಿಂದ ಹೆಣ್ಮಕ್ಕಳ ಇನ್ನೊಂದಿಷ್ಟು ಹೆಚ್ಚು ಮತಗಳು ಬಹುಶಃ ಸುಮಲತಾ ಅವರಿಗೆ ಸಿಗುವ ಸಾಧ್ಯತೆಗಳು ಮಹಿಳಾ ಮತದಾರರಿಂದ ಇರಬಹುದು ಅಂತ ಕೂಡ ಇಲ್ಲಿ ಸುಸ್ಪಷ್ಟವಾಗಿ ಅನ್ಸುತ್ತೆ. ಬಹಳ ಸಹಜ. ಏನ್ರಿ ಒಬ್ಬ ಹೆಣ್ಮಗಳ ಬಗ್ಗೆ ಹಂಗ್ ಮಾತನಾಡಿದ್ರಿ, ನಮ್ಮ ಹೆಣ್ಮಕ್ಳಿಗೆ ನೀವು ಅವಮಾನ ಮಾಡ್ದಂಗ್ ಮಾತನಾಡಿದ್ರಿ, ನಾವ್ ಯಾಕೆ ಅವ್ರನ್ನ ಬೆಂಬಲಿಸಬಾರದು ಅನ್ನುವ ರೀತಿಯ ಮನಸ್ಸು, ಅನ್ನುವ ರೀತಿಯ ವಿಚಾರಗಳು ಮಂಡ್ಯದ ಮಹಿಳಾ ಮತದಾರ ಪ್ರಭುಗಳಲ್ಲಿ ಬಂದಿದೆ ಅಂತ ಅನ್ನೋದು ಅತ್ಯಂತ ಸುಸ್ಪಷ್ಟ. ನಾನು ಜಾತಿ ಗಣತಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇವಾಗ ಇಟ್ಬಿಡ್ತೇನೆ. ಇದ್ರ ಬಗ್ಗೆ ರವೀಂದ್ರ ರೇಷ್ಮೆ ಅವರ ಅನಾಲಿಸಿಸ್ ಏನು ಅನ್ನೋದನ್ನ ನಾವು ನೋಡೋಣ. ಜಾತಿ ಗಣಿತ, ಒಕ್ಕಲಿಗರ ಪ್ರಾಬಲ್ಯ ಬಹಳ ದೊಡ್ಡ ಮಟ್ಟದಲ್ಲಿ 7,85,420 ಒಕ್ಕಲಿಗ ಮತದಾರರು. SC ST ನಾವು ಇಲ್ಲಿ ಗಮನಿಸಬೇಕಾಗತ್ತೆ 3,06,101 ಮತ್ತು ಕುರುಬ ಸಮುದಾಯದವರು 1,70,854 1,70,854. ಲಿಂಗಾಯತ ಮತದಾರರು ಕೂಡ ಇದ್ದಾರೆ 1,68,436. ಮುಸ್ಲಿಂ ಮತದಾರರು 1,27,154. ಬೆಸ್ತರು 55,219 55,219. ವಿಶ್ವಕರ್ಮ ಸಮುದಾಯದವರು 30,550. ಬ್ರಾಹ್ಮಣರು 23,915 ಮತ್ತು ಇತರರು ಬೇರೆ ಬೇರೆ ಜಾತಿಯವರು 65,254 ಮತದಾರರು. ದಿಸ್ ಈಸ್ ದಿ ಕ್ಯಾಸ್ಟ್ ಈಕ್ವೇಶನ್ ಆಫ್ ಮಂಡ್ಯ ಇಂಡಿಯಾ. ಸರ್, ಜಾತಿ ನಾನು ಮೊದಲೇ ಹೇಳಿದೆ, 64% ಒಂದೇ ಜಾತಿಯ ಜನಸಂಖ್ಯಾ ಬಲ ಇರೋ ಒಂದು ವಿಶಿಷ್ಟವಾದ ಜಿಲ್ಲೆ ಇಡೀ ಭಾರತದಲ್ಲಿ ಜಿಲ್ಲೆ ಅಂತ ಚಿರಂಜೀವಿ ಸಿಂಗ್ ಅವರು ಹೇಳಿದ್ರಲ್ಲ, ಹೆಚ್ಚು ಕಡಿಮೆ ಅದಕ್ಕೆ ಸಮಬಲ ಸರಿಯಾಗಿದೆ. ಅದು ಇಲ್ಲಿ ಸುಮಲತಾ ಥರದ ಪ್ರಯತ್ನ ಮಾಡಿದ ಮತ್ತೊಬ್ಬ ಮಹಿಳೆ ಹೆಸರು ಯಾರು ಗೊತ್ತಾ? ಮನೇಕಾ ಗಾಂಧಿ. ಇಂದಿರಾ ಗಾಂಧಿ ಅವರ ಸೊಸೆ ಮನೇಕಾ ಗಾಂಧಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಆಕೆಯ ಪತಿ ಸಂಜಯ್ ಗಾಂಧಿ ಅವರೇ ಒಂದು ಸಂವಿಧಾನಾತ್ಮಕ ಶಕ್ತಿಯಾಗಿ ಸರ್ವಾಧಿಕಾರವನ್ನು ನಡೆಸ್ತಾ ಇದ್ರು, ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅನ್ನೋ ಒಂದು ಕೆಟ್ಟ ಇತಿಹಾಸ ಇದೆ. ಅದಾದಮೇಲೆ ಮತ್ತೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಮರಳಿದ್ರು, ಜನತಾ ಪಕ್ಷದ ಪ್ರಯೋಗ ವಿಫಲವಾಯಿತು. ಆಮೇಲೆ ಸ್ವಲ್ಪ ಕಾಲ, ಕೇವಲ 6 ತಿಂಗಳು ಮಾತ್ರ ಸಂಜಯ್ ಗಾಂಧಿ ಜೀವಂತವಾಗಿದ್ರು. ಅಷ್ಟೊತ್ತಿಗೆ ಒಂದು ಅಕಾಲಿಕ ವಿಮಾನ ದುರಂತದಲ್ಲಿ ಅವರು ಮರಣ ಒಪ್ಪಿದ್ರು. ಅವರ ಪತಿ ಗತಿಸಿದ ಮೇಲೆ ಮನೇಕಾ ಗಾಂಧಿ ಅವ್ರಿಗೆ ಅತ್ತೆ ಮನೆಯಲ್ಲಿ ಬಾಳೋದು ಬಹಳ ಕಷ್ಟವಾಯಿತು. ತುಂಬ ದೊಡ್ಡ ಸಂಘರ್ಷ ವಿಕೋಪಕ್ಕೆ ಹೋದಾಗ ರಾತ್ರೋರಾತ್ರಿ ಅತ್ತೆ ಮನೆಯಿಂದ ಅವ್ರು ಹೊರಗೆ ಬರಬೇಕಾಯ್ತು. ಎಳೆ ವಯಸ್ಸಿನ ಒಂದು ಮಗುವನ್ನು ಎತ್ಕೊಂಡ್ಬಿಟ್ಟು ಆಕೆ ಮನೆ ಬಿಟ್ಟು ಹೊರಗೆ ಬಂದು ಅತ್ತೆ ಮನೆ ಹೊರಗೆ ಬಂದರು. ಆಮೇಲೆ ಸಂಜಯ್ ವಿಚಾರ್ ಮಂಚ್ ಅಂತ ತನ್ನ ಪತಿ ಹೆಸರಲ್ಲೇ ಒಂದು ವೇದಿಕೆಯನ್ನು ಕಟ್ಕೊಂಡ್ಬಿಟ್ಟು ಅದನ್ನೇ ಒಂದು ರಾಜಕೀಯ ಪಕ್ಷವಾಗಿ ಸ್ಥಾಪಿಸ್ಕೊಂಡ್ಬಿಟ್ಟು ಏಕಾಂಗಿಯಾಗಿ ರಾಜಕೀಯ ಪ್ರಯತ್ನಗಳು ಶುರು ಮಾಡಿದ್ರು ಮನೇಕಾ ಗಾಂಧಿ. ಬಟ್ ಅವತ್ತಿನ ಮನೇಕಾ ಗಾಂಧಿ ಇವತ್ತಿನ ಮನೇಕಾ ಗಾಂಧಿ ಆಗಿರಲಿಲ್ಲ. ಅದು ತುಂಬ ಬಾಲಿಶತನವಿತ್ತು, ಒಂದು ಹುಂಬ ಆತ್ಮವಿಶ್ವಾಸ ಇತ್ತು. ಇಂದಿರಾ ಗಾಂಧಿ ಅಂತ ಒಂದು ದೈತ್ಯ ಶಕ್ತಿ ಎದುರಿಗೆ ತಾನೇನೂ ಮಾಡೋಕೆ ಹೊರಟ್ಬಿಡಿದೆ. ಆಕೆನೂ
ಆ ತುರ್ತು ಪರಿಸ್ಥಿತಿಯ ಗುಂಗಿನಿಂದ ಹೊರಗೆ ಬಂದಿರಲಿಲ್ಲ. ತನ್ನ ಪತಿಯ ಸುವರ್ಣ ಯುಗ ಏನಿತ್ತು ಅದರ ಗುಂಗಿನಿಂದ ಹೊರಗೆ ಬಂದಿರಲಿಲ್ಲ. ಆ ಥರ ಅದೊಂದು ದುಸ್ಸಾಹಸ ಅಂತ ಅನಿಸ್ಕೊಂಡಿತ್ತು. ಆದರೂ ಕೂಡ ಆ ಪ್ರಯೋಗದ ನಂತರ ಮನೇಕಾ ಗಾಂಧಿಯವರು ತನ್ನ ಮಗನಿಗೆ ಪರಿಸರದ ಪಾಠ ಹೇಳ್ಕೊಡ್ತಾ ಭಾರತ ಕಂಡ ಪರಿಸರ ಜಾಗೃತಿ ಜೊತೆ ಗುರುತಿಸಿಕೊಂಡ ಅತ್ಯುತ್ತಮ ರಾಜಕಾರಣಿ ಅಂತ ಅನ್ಸ್ಕೊಂಡ್ಬಿಟ್ರು. ಮುಂದಾಕೆ ಪರಿಸರ ಇಲಾಖೆ ಮಂತ್ರಿ ಆದಾಗ್ಲೇ ಅನೇಕ ಕ್ರಾಂತಿಕಾರಕ ಕಾನೂನುಗಳೆಲ್ಲ ಜಾರಿಗೆ ಬಂದಿದ್ದು ಮನೇಕಾ ಗಾಂಧಿ ಅವರನ್ನ. ಇವತ್ತು ಕೂಡ ವನ್ಯಜೀವಿಗಳ ಬಗ್ಗೆ, ಪರಿಸರ ನಾಶದ ಬಗ್ಗೆ ನಿರಂತರವಾಗಿ ಒಂದು ಬದ್ಧತೆಯನ್ನು ತೋರಿಸ್ತಾ ಬಂದ ಮನೇಕಾ ಗಾಂಧಿ. ಸೊ ಮನೇಕಾ ಗಾಂಧಿ ಇಂದಿರಾ ಕುಟುಂಬದ ಛಾಯೆಯಿಂದ ಹೊರಗೆ ಬಂದು ತಂದೆ ಅಸ್ತಿತ್ವ ಕಟ್ಕೊಳ್ಳಿ ಕಾರಣವಾಗಿ ಈ ಥರದ ಏಕಾಂಗಿ ಪ್ರಯತ್ನ. ಅದು ಬಿಟ್ಟರೆ ಸುಮಲತಾ ಅವ್ರದ್ದು. ಯಾಕಂದ್ರೆ ಸುಮಲತಾ ಇಲ್ಲಿ ನೋಡಿ ಒಂದು ವಿಷಯ ಇವತ್ತು ತುಂಬ ದುಃಖವಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ನಂತರ ಹೆಚ್ಚು ಕಡಿಮೆ ಇನ್ನೇನು ಅವ್ರು ಗತಿಸೋದಕ್ಕೆ 3-4 ತಿಂಗಳಿದ್ದಾಗ ಅಂಬರೀಷ್ ಅವರ ವಿದಾಯದ ಒಂದು ಬೀಳ್ಕೊಡುಗೆ ಒಂದು ಸಿನಿಮಾ ಬಂತು, ವಯಸ್ಸಾಯ್ತು ಅಂಬಿ ಅಂತಂದ್ಬಿಟ್ಟು. ವಯಸ್ಸಾಯ್ತು ಅಂಬಿ ಆಯಿತು. ಆ ಚಿತ್ರದಲ್ಲಿ ಅಂಬರೀಷ್ ಅವರು ತಮ್ಮ ಸ್ವಂತ ಅವರ ಪಾತ್ರ ಎಂಥದಿತ್ತು ಅಂತ ಅದರಲ್ಲಿದ್ದ ಅಂಬಿ ತನ್ನ ಮಗನಿಂದ ಅವಮಾನಿತನಾಗಿ ಆತನಿಂದ ದೌರ್ಜನ್ಯಕ್ಕೊಳಗಾಗಿ ಅಸಹನೆಗೊಳಗಾಗಿ ಮನೆ ಬಿಟ್ಟು ಹೊರಗೆ ಬರ್ತಾನೆ. ತನ್ನ ಗತಕಾಲದ ಜೀವದ ಗೆಳತಿಯನ್ನು ಹುಡುಕೊಂಡು ಹೋಗ್ತಾನೆ, ಆಕೆ ಜೊತೆಗೆ ಸೇರ್ತಾನೆ, ಮತ್ತೆ ಅವರಿಬ್ರು ಗೌರವದಿಂದ ಮತ್ತೆ ದೂರ ಸರಿತಾರೆ. ಆ ಥರದೊಂದು ಕಥೆ ಇತ್ತು. ಆ ಅಂಬಿ ಅವರ ಆ ವಿದಾಯದ ಸಿನಿಮಾ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದ್ರೆ ಆತ ಎಂಥ ಅದ್ಭುತವಾದ ನಟನಾಗಿದ್ದ ಆತ. ಅವರಲ್ಲಿ ಹುಂಬುತನ ಇತ್ತು, ಅವ್ರು ಬೇಕಾಬಿಟ್ಟಿಯ ಅಶಿಸ್ತಿತ್ತು, ಸಿಕ್ಕಾಪಟ್ಟೆ ಅಶಿಸ್ತು, ಅರಾಜಕತೆ ಅವರ ಜೀವನ ಶೈಲಿ. ಅವ್ರು ಯಾವುದೇ ಥರದ ಒಂದು ಸಾಂಸ್ಥಿಕ ಶಿಸ್ತಿಗೆ ಒಳಪಟ್ಟವರಲ್ಲ ಅಂಬರೀಷ್. ಆದರೆ ಒಂದು ದೊಡ್ಡ ಗುಣ ಏನಂತಂದ್ರೆ ಅವ್ರು ಯಾವತ್ತು ಅಧಿಕಾರ ಮತ್ತು ಖ್ಯಾತಿಯ ಬೆನ್ನೆತ್ತಿ ಹೋದವರಲ್ಲ, ತಾನಾಗಿ ಬರಲಿ ಅನ್ನೋ ಒಂಥರ ಈಗೋ ಕೂಡ ಇತ್ತು ಅವ್ರಿಗೆ, ದೊಡ್ಡ ಪ್ರಮಾಣದ ಈಗೋ ಇತ್ತು. ಮೋಸ್ಟ್ ಡೆಫಿನೆಟ್ಲಿ ಮಂಡ್ಯದ ಕಡೆ ಅವ್ರು ತಲೆ ಹಾಕ್ತಿರ್ಲೇ ಇಲ್ಲ. MLA ಆದ್ಮೇಲೆ ಕೂಡ ಅಪರೂಪಕ್ಕೆ ಯಾವಾಗ್ಲೂ ಹೋಗ್ತಾ ಇದ್ರು. ಆದ್ರೆ ಆಕಸ್ಮಿಕವಾಗಿ ಏನಾಯ್ತು ಅಂತಂದ್ರೆ ಮಂಡ್ಯದ ಒಂದು ಕಾಲೇಜನ್ನ ವಿಶ್ವವಿದ್ಯಾಲಯಕ್ಕೆ ಪರಿವರ್ತನೆ ಮಾಡೋ ಕೆಲಸವನ್ನು ನನಗೆ ಕೊಟ್ಟಿದ್ರು. ನಾನು ವಿಶೇಷಾಧಿಕಾರಿಯಾಗಿದ್ದು. ಆ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಚೇರ್ಮನ್ ಅವರೇ, ಸ್ಥಳೀಯ ಶಾಸಕರೇ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅವ್ರು ಯಾರೋ ತಮ್ಮ ಶಿಷ್ಯರೊಬ್ಬರನ್ನ ಅಲ್ಲಿ ಪ್ರಭಾರ ಅಧ್ಯಕ್ಷನಾಗಿ ಬಿಟ್ಬಿಟ್ಟಿದ್ರು. ಆದ್ರೆ ಇದು ಕೇಂದ್ರ ಸರ್ಕಾರದ ಅನುದಾನದಿಂದ ಸ್ಥಾಪನೆ ಆಗಬೇಕಾದ್ರು ವಿಶ್ವವಿದ್ಯಾಲಯ ಆಗಿದ್ದರಿಂದ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದರೂ ಅವ್ರು ಬರಲೇಬೇಕಾಗಿತ್ತು. ನಾನು ಸುಮ್ಮನೆ ಅವ್ರಿಗೊಂದು ಫೋನ್ ಮಾಡಿ ಹೇಳಿದೆ, ಇದು ಭಾಳ ಮಹತ್ವದ್ದು, ನಿಮ್ಮ ಕೀರ್ತಿ ಬರುತ್ತೆ, ಮಂಡ್ಯ ಜಿಲ್ಲೆಯ ಪ್ರಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪನೆ ಕೀರ್ತಿ ನಿಮಗೆ ಬರುತ್ತೆ, ದಯಮಾಡಿ ಒಂದು ಮೀಟಿಂಗ್ ಆದರೂ ಬರಬೇಕು ಅಂದ ತಕ್ಷಣ ಪಾಪ ಮರು ಮಾತಾಡಿದೆ. ಅವತ್ತಿನ ಕಾಲೇಜ್ ಶಿಕ್ಷಣ ಇಲಾಖೆ ಕಮಿಷನರ್ ಕೂಡ ಅಜಯ್ ನಾಗಭೂಷಣ್ ಅಂತ, ಅವ್ರು ಮಂಡ್ಯ ಜಿಲ್ಲಾಧಿಕಾರಿ ಕೂಡ ಆಗಿದ್ದಾರೆ. ಮಾರನೇ ದಿವಸ ಆ ಕಮಿಷನರ್ನ ಕರ್ಕೊಂಡ್ಬಿಟ್ಟು ಬಂದು ಸುಮಾರು 2.5 ಗಂಟೆಗಳ ಕಾಲ ವಿರಾಮವಾಗಿ ಅಲ್ಲಿನ ಅಧ್ಯಾಪಕರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ತನ್ನ ಅಗತ್ಯ ನೆರವು ಏನೇನು ಬೇಕು ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದರು. ವಿಚಿತ್ರವಾದ ಮನುಷ್ಯ. ಬಟ್ ಅವರಲ್ಲಿ ಎಲ್ಲೂ ಆ ಪವರ್ ಕ್ರೇಜ್ ಅನ್ನೋದು ಕಾಣ್ತಾ ಇರಲಿಲ್ಲ. ಇತ್ತು ಅವ್ರ ಗ್ಲಾಮರ್, ಆ ಪವರಿನ ಬಗ್ಗೆ ಒಂದು ಆಕರ್ಷಣೆ ಇತ್ತು. ಅದ್ರ ಬೆನ್ನತ್ತು ಹೋಗಬಾರ್ದು ಅನ್ನೋ ಒಂದು ಜಾಗೃತಿ ಅವರಲ್ಲಿತ್ತು. ಅದೇ ಕಾರಣಕ್ಕಾಗಿ ಅಂತ ಕಾಣುತ್ತೆ ಅವ್ರನ್ನ ಸಿದ್ದರಾಮಯ್ಯನವರು ತಮ್ಮ ಮಂತ್ರಿಮಂಡಲ ಪುನರ್ರಚನೆಯಲ್ಲಿ ಮಂತ್ರಿ ಖಾತೆಯಿಂದ ತೆಗೆದುಹಾಕಿದಾಗ ತುಂಬ ಅವ್ರಿಗೆ ದೊಡ್ಡ ಅವಮಾನ ಆಯಿತು. ಅವಮಾನನ ಅನುಭವಿಸಿದ್ರು. ಸಾಕಷ್ಟು ಆಕ್ರೋಶ ಕೂಡ ಸೃಷ್ಟಿಯಾಗಿತ್ತು ಅವರಲ್ಲಿ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನೇ ಮಂಡ್ಯದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಒಪ್ಕೊಳ್ಳೇ ಇಲ್ಲ ಅವರು. ಕೊನೆಗೆ ಬಿ ಫಾರ್ಮನ್ ಅವರು ಮನೆಗೆ ಕೊಟ್ಟು ಕಳಿಸಿದ್ರು. ರಾಜ್ಯಾಧ್ಯಕ್ಷರು ದಿನೇಶ್ ಗುಂಡೂರಾವ್ ಹೋಗಿ ಕೊಡೋಕೆ ಹೋದ್ರು, ಬೇಡ ಅಂತಂದ್ರು. KJ ಜಾರ್ಜ್ ಅವ್ರು ಹೋದ್ರು, DK ಶಿವಕುಮಾರ್ ಹೋದ್ರು, ಯಾರು ಹೋದ್ರು ಕೂಡ ನನಗೆ ಬೇಕಾಗಿಲ್ಲ. ಅದು ಕೊಟ್ಟವರ ವಿವರಣೆ ಏನಿತ್ತು, ಸಮಜಾಯಿಷಿ ಏನಿತ್ತು ಅಂದ್ರೆ, ನನಗೆ ಅಸಮರ್ಥ ಮಂತ್ರಿ ಅಂದ್ಬಿಟ್ಟು ಹೊರಗೆ ಹಾಕಿದ್ರಿ, ಮಂತ್ರಿಮಂಡಲ ತೆಗೆದುಹಾಕಿದ್ರಿ ಅನ್ನೋ ಒಂದು ಮಾತು ಹೇಳ್ದೇನೆ. ಹಾಗಾದ್ರೆ ಸಮರ್ಥ ಶಾಸಕ ಹೇಗಾಗ್ತೇನೆ? ಮಂತ್ರಿಯಾಗಿ ಅಸಮರ್ಥ ಅನಿಸ್ಕೊಂಡ್ರು, ನಾನು ಶಾಸಕ ಹೇಗೆ ಸಮರ್ಥ ಆಗ್ತೇನೆ? ಕೊನೆಗೆ ಸಿದ್ದರಾಮಯ್ಯನವರೇ ಬಿ ಫಾರ್ಮ್ ಇಟ್ಕೊಂಡು ಹೋದ್ರು, ಆತ ಇಲ್ಲ ಅಂತಂದ್ರು. ಅದಿತ್ತಲ್ಲ, ಅದು ಕಾಂಗ್ರೆಸ್ ವಿರೋಧಿ ಒಂದು ಕಿಚ್ಚೇನಿತ್ತು ಅದನ್ನು ಬಡಿದಬ್ಬಿಸ್ಬಿಡ್ತದು. ನೋಡಿ ಎಂಥ ವಿಪರ್ಯಾಸ. JDS ನ ಪ್ರಚಂಡ ಗೆಲುವಿಗೆ ಕಾರಣವಾಗಿದ್ದ ಒಂದು ಜೆಸ್ಚರ್, ಕಾಂಗ್ರೆಸ್ ಬಿ ಫಾರ್ಮ್ ಅನ್ನು ಧಿಕ್ಕರಿಸಿದ ಅಂಬರೀಷ್ ಅವರ ಒಂದು ಜೆಸ್ಚರ್ ಏನಿತ್ತು, ಅದು ದೊಡ್ಡ ಪ್ರಮಾಣದ ಮೊರಲ್ ಬೂಸ್ಟರ್ ಆಗಿತ್ತು JDSಗೆ. ಇವತ್ತು ಅದೇ JDS ಪಕ್ಷ ಅಂಬರೀಷರ ಪತ್ನಿಯ ವಿರುದ್ಧ ಒಂದು ವಿಪರೀತವಾದ ಒಂದು ಹೋರಾಟವನ್ನು ಶುರು ಮಾಡಿಬಿಡ್ತದೆ. ಕರೆಕ್ಟ್. ಇಲ್ಲ ಸಲ್ಲದ ಮಾತುಗಳನ್ನ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಂಥ ವಾತಾವರಣ ಅಂದ್ರೆ, ರಾಜಕೀಯ ಎಷ್ಟು ಕ್ರೂರವಾಗಿರುತ್ತೆ, ನಿರ್ದಯವಾಗಿರುತ್ತೆ. ಇವತ್ತು ತುಂಬ ಆತ್ಮೀಯರು ಬಂಧುಗಳು ಅಂತ ನಾವು ಯಾರು ಅನ್ಕೊಂಡಿರ್ತೀವೋ, ನಾಳೆ ಅವರೇ ಶತ್ರುಗಳಾಗಿ ನಮ್ಮ ವಿರುದ್ಧ ದಾಳಿಯನ್ನು ಶುರು ಮಾಡ್ಬಿಡ್ತಾರೆ. ಎಂಥ ವಿಚಿತ್ರವಾದ ಒಂದು ವಿಕಟ ಅಂಗಹಾಸ ಅಂತ, ಅಟ್ಟಹಾಸ ಅಂತ ಕಾಣುತ್ತೆ. ವಿಧಿಯ ವಿಕಟ ಅಟ್ಟಹಾಸ ಅಂತ ನನಗೆ ಅನಿಸ್ತಾ ಇದೆ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ನೋಡಿ, ರವೀಂದ್ರ ರೇಷ್ಮೆ ಅವರು ಇಂಚಿಂಚು ವಿಷಯಗಳನ್ನ ನಮ್ಮ ಜೊತೆಗೆ ಮಂಡ್ಯದ ರಣಕಣಕ್ಕೆ ಸಂಬಂಧಪಟ್ಟಂತೆ ಹಂಚಿಕೊಳ್ತಾ ಇದ್ದಾರೆ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ ನಾವಿವಾಗ. 2014 ಮಂಡ್ಯದ ಚುನಾವಣೆಯ ಫಲಿತಾಂಶ ಏನಾಗಿತ್ತು ಅನ್ನೋದನ್ನು ನೋಡೋಣ. 2018 ಮಂಡ್ಯದ ಉಪಸಮರದ ಫಲಿತಾಂಶವನ್ನು ನೋಡೋಣ. ಅಲ್ಲಿ ವರ್ಕೌಟ್ ಆದಂತ ಫ್ಯಾಕ್ಟರ್ಸ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಕಲೆ ಹಾಕೋಣ. ಅದಕ್ಕೂ ಮತ್ತು 2019ಕ್ಕೂ ತಾಳೆ ಹಾಕೋಣ. ಮತ್ತು ಬಿಜೆಪಿಯ ಬಾಹ್ಯ ಬೆಂಬಲ
ಸುಮಲತಾ ಅವರಿಗೆ ವರದಾನವಾಗಬಹುದಾ ಅಥವಾ ಇಲ್ಲವಾ, ನೆಗೆಟಿವ್ವಾ ಪಾಸಿಟಿವ್ವಾ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮತ್ತು ಮಂಡ್ಯದ ಜನರ ಪಲ್ಸ್ ಏನ್ ಹೇಳುತ್ತೆ, ಲೆಟ್ ಅಸ್ ಟಾಕ್ ಅಬೌಟ್ ಇಟ್. ಬಹಳ ರೋಚಕವಾಗಿರೋ ವಿಷಯಗಳು ಮಂಡ್ಯದ ಬಗ್ಗೆ ಪುಟ್ಟ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಮಂಡ್ಯ ರಣಕಣದ ಅತ್ಯಂತ ರೋಚಕ ಮತ್ತು ಅತ್ಯಂತ ಸುಸ್ಪಷ್ಟವಾಗಿರುವ ಬಹಳ ಅಕ್ಯುರೇಟ್ ಮತ್ತು ಆಥೆಂಟಿಕ್ ಹಾಗೂ ಡೀಪ್ ಅನಾಲಿಸಿಸ್ ಪವರ್ ಟಿವಿಯಲ್ಲಿ ಮಾತ್ರ. ನಾನು ಅವಾಗಲೇ ಹೇಳ್ತಾ ಇದ್ದೆ, ನಮ್ಮ ತಂಡ ಮಂಡ್ಯದಲ್ಲಿ ಬೀಳ್ಬಿಟ್ಟಿದೆ, ಪ್ರತಿ ವಿಷಯಗಳನ್ನು ಕೂಡ ಗಮನಿಸ್ತಾ ಇದೆ, ಎಲ್ಲ ವಿಷಯಗಳನ್ನು ನಮಗೆ ತಲುಪಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನ ಪವರ್ ಟಿವಿಯ ನಮ್ಮ ಸ್ಪೆಷಲ್ ಪೊಲಿಟಿಕಲ್ ಟೀಮ್ ಮಾಡ್ತಾ ಇದೆ. ಅದರ ಜೊತೆಗೆ ಪತ್ರಕರ್ತರಾಗಿರುವ ರವೀಂದ್ರ ರೇಷ್ಮೆ ಅವರು ಮಂಡ್ಯದ ಆಳ ಅಗಲಗಳನ್ನ ಬಲ್ಲವರಾಗಿದ್ದಾರೆ. ಅಲ್ಲಿ ಓಡಾಟ ಮಾಡಿದ್ದಾರೆ, ಸುತ್ಕೊಂಡು ಬಂದಿದ್ದಾರೆ, ಜನರನ್ನ ಮಾತನಾಡಿಸಿದ್ದಾರೆ. ಜನರ ಮನಸ್ಸಿನ ಒಳಗಿರುವ ಭಾವಾವೇಶ ಎಂಥದ್ದು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡ್ ಈಸ್ ಪುಟಿಂಗ್ ಇಟ್ ಇನ್ ಫ್ರಂಟ್ ಆಫ್ ಅಸ್. ಬಹಳ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದಾರೆ, ಹೀಗಿದೆ 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 ಅಂತ. ನಾವು ನಿಮಗೆ ಕಡೆಯದಾಗಿ ಮಂಡ್ಯದ ರಣಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂತಿರುವಾಗ ಜನರ ಅಭಿಮತ ಮತ್ತು ಸದ್ಯದ ಪಲ್ಸ್ ನ ಪ್ರಕಾರ ಏನಿದೆ ವಿನಬಿಲಿಟಿ ಪರ್ಸೆಂಟೇಜ್ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಪ್ಲೀಸ್ ವೈಟ್ ಫಾರ್ ಇಟ್. ಅದು ಬಹಳ ಬ್ಯೂಟಿಫುಲ್ ಆಗಿದೆ ಮತ್ತು ಬಹಳ ವಿಶೇಷವಾಗಿದೆ. ನಿಮ್ಮ ಮುಂದೆ ಖಂಡಿತವಾಗ್ಲೂ ಕೂಡ ನಾವು ಅದನ್ನ ಇಡ್ತೀವಿ. ಈಗ 2014 ಮಂಡ್ಯದ ಚುನಾವಣೆಯ ಫಲಿತಾಂಶ ಏನಾಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡುವ ಟೈಮ್. CS ಪುಟ್ಟರಾಜು JDS, ರಮ್ಯಾ ಕಾಂಗ್ರೆಸ್ ಇಂದ, ಶಿವಲಿಂಗೇಗೌಡರು ಬಿಜೆಪಿಯಿಂದ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಮಂಡ್ಯ ಇಂಡಿಯಾ. ಇದು 2014 ಲೋಕ ಸಮರ. ಯಾರ್ಯಾರಿದ್ರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪುಟ್ಟರಾಜು ಈಗ ಅವರು ಸ್ಟೇಟ್ ಲೀಡರ್ಶಿಪ್ಗೆ ಬಂದಿದ್ದಾರೆ, ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದಿದ್ದಾರೆ. ರಮ್ಯಾ ಕಾಂಗ್ರೆಸ್ನವರು, ಈಗ ಅವರು ನ್ಯಾಷನಲ್ ಲೀಡರ್ಶಿಪ್ಗೆ, ನ್ಯಾಷನಲ್ ಪಾಲಿಟಿಕ್ಸ್ಗೆ ದೊಡ್ಡ ಮಟ್ಟದಲ್ಲಿ ಜಂಪ್ ಆಗಿಬಿಟ್ಟಿದ್ದಾರೆ. ಮತ್ತು ಶಿವಲಿಂಗೇಗೌಡರು ಬಿಜೆಪಿಯಿಂದ 2014 ರಣಕಣದಲ್ಲಿ ಇದ್ದಂಥವರು. ಇದು 2014 ಮಂಡ್ಯ ಮತ್ತು ಮಂಡ್ಯದಲ್ಲಿ ಏನಿತ್ತು ಅನ್ನೋದರ ಅತ್ಯಂತ ಸುಸ್ಪಷ್ಟವಾದಂಥ ವಿಷಯ. 2018 ಲೆಟ್ ಅಸ್ ಹ್ಯಾವ್ ಅ ಲುಕ್ ವೆರಿ ಕ್ವಿಕ್ಲಿ, ಒಂದಾದ್ರ ಮೇಲೆ ಹೋಗ್ತಾ ಇರಲಿ. ನೋಡಿ, ಉಪಸಮರ 2018 ಎಲ್ಲ ಶಿವರಾಮೇಗೌಡರು ತೆಗೆದುಕೊಂಡಂತ ಮತಗಳು. JDS ಇಂದ ಸ್ಪರ್ಧೆ ಮಾಡಿದ್ದು, ಕಾಂಗ್ರೆಸ್ ಇರಲಿಲ್ಲ. 5,69,347 ವೋಟ್ಸ್. ಡಾಕ್ಟರ್ ಸಿದ್ದರಾಮಯ್ಯನವರು 2,44,404 ಮತಗಳನ್ನ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತವರು ತೆಗೆದುಕೊಂಡಿದ್ದು. ಗೆಲುವಿನ ಅಂತರ 3,24,943. ನಾನು ನಿಮ್ಗೆ ಹೇಳಿದೆ, ಪುಟ್ಟರಾಜು ರಿಸೈನ್ ಮಾಡಿದ್ರು, ಎಂಟರ್ಡ್ ದಿ ಸ್ಟೇಟ್ ಪಾಲಿಟಿಕ್ಸ್. ಆದ ಕಾರಣದಿಂದ ಅಲ್ಲಿ ಉಪಸಮರ ಏರ್ಪಡ್ತು ಅಂತ. ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, JDS ವಾಸ್ ದೇರ್. ಶಿವರಾಮೇಗೌಡರು ಈಗ ಸದ್ಯದ ಮಟ್ಟಿಗೆ ಹಾಲಿ ಸಂಸದರು, ಇನ್ ಕೆಲವು ದಿನಗಳು ಮಾತ್ರ ಉಳ್ಕೊಂಡಿದೆ. ಆದರೆ ಶಿವರಾಮೇಗೌಡರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗಲಿಲ್ಲ. ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಸದ್ಯದ ರಾಜಕೀಯ ಸೆನಾರಿಯೋ, ಪೊಲಿಟಿಕಲ್ ಸೆನಾರಿಯೋ ಆಫ್ ಮಂಡ್ಯ. ಇದು ಬಹಳ ಕುತೂಹಲ ಮತ್ತು ಬಹಳ ರೋಚಕ. ನೋಡಿ, ಪಕ್ಷಗಳ ಬಲಾಬಲದ ಬಗ್ಗೆ ನಾವು ಇಲ್ಲಿ ಮಾತನಾಡ್ತಾ ಹೋಗೋಣ. ಕಾಂಗ್ರೆಸ್ ಅಬೌಟ್ 12, ಬಿಜೆಪಿ ಇಲ್ಲವೇ ಇಲ್ಲ, JDS 4. ದಿಸ್ ಇಸ್ ದಿ ಸೆನಾರಿಯೋ ಆಫ್ ಮಂಡ್ಯ. ಇದು ಈಗ ಯಾವ ರೀತಿಯಲ್ಲಿ ವರ್ಕೌಟ್ ಆಗಬಹುದು ಅನ್ನೋದನ್ನ ಜನ ಬಹಳ ಕಾತರದಿಂದ ಕಾದು ನೋಡ್ತಾ ಇದ್ದಾರೆ. ಪೂರಕವಾಗಿರುವ ಅಂಶಗಳು ನಿಖಿಲ್ ಅವರಿಗೆ ಏನು, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ದೋಸ್ತಿ ಪಕ್ಷಗಳ ಒಮ್ಮತದ ಅಭ್ಯರ್ಥಿ, ರಾಜಕೀಯ ರಕ್ತದಲ್ಲಿದೆ, ರಕ್ತಗತವಾಗಿ ಬಂದ್ಬಿಟ್ಟಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಮತ್ತು ಪ್ರಸ್ತುತ ಮುಖ್ಯಮಂತ್ರಿಗಳ ಮಗ. ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ನ ಶಾಸಕರಿದ್ದಾರೆ, ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಮತ್ತು ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ 3 ಸಚಿವರೂ ಕೂಡ ಇದ್ದಾರೆ. JDS ಜೊತೆಗೆ ಕೈ ಜೋಡಿಸಿರುವ ಕಾಂಗ್ರೆಸ್ನ ಬೆಂಬಲ ಇದೆ. ಸೊ ಕಾಂಗ್ರೆಸ್ ಇಸ್ ನಾಟ್ ಎನ್ ಎನಿಮಿ, ಇಸ್ ನಾಟ್ ಎ ಕಂಟೆಂಡರ್. ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ JDS ನವರೇ ಇದ್ದಾರೆ.
5,000 ಕೋಟಿ ಮೊತ್ತದ ಯೋಜನೆಗಳಿಗೆ ಬಜೆಟ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಚುನಾವಣೆ ಹತ್ರ ಬರ್ತಾ ಇದೆ. ತನ್ನ ಪರ ವಾತಾವರಣ ಸೃಷ್ಟಿಸುವ ಕುಟುಂಬದ ಚಾಣಾಕ್ಷಕತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇನ್ನೇನು ಚುನಾವಣೆ ಬಂತು ಅಂತಂದಾಗ ತನ್ನ ಕುಟುಂಬದ ಪರವಾಗಿ ಈ ಚುನಾವಣೆ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿದೆ ಅಂತ ಹೇಳುವ ಮತ್ತು ಅದನ್ನು ಬಿಂಬಿಸುವ ಬಹಳ ದೊಡ್ಡ ಮಟ್ಟದ ಚಾಣಾಕ್ಷತೆ JDS-ನವರಿಗೆ ಇದ್ದೇ ಇದೆ. ಆದರೆ ಕುಟುಂಬ ರಾಜಕಾರಣ ಇವ್ರದು, ಎಲ್ಲರೂ ಬರ್ತಾರೆ ಇವರು. ಯಾಕೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ, ಇವ್ರು ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ, ಇವ್ರು ಯಾಕೆ ಕುಟುಂಬ ರಾಜಕಾರಣಕ್ಕೆ ಮೊರಹೋಗಿದ್ದಾರೆ ಅನ್ನುವ ಕಳಂಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ತಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಸ್ಥಳೀಯರಲ್ಲ. ಅಫ್ಕೋರ್ಸ್ JDS ಮಂಡ್ಯ ಮತ್ತು ಮಂಡ್ಯ JDS-ಗೂ ಅವಿನಾಭಾವ ಸಂಬಂಧ. ಬಟ್ ನಿಖಿಲ್ ಕುಮಾರಸ್ವಾಮಿ ಸ್ಥಳೀಯರಲ್ಲ. ಅದು ಸ್ಥಳೀಯ ಮಟ್ಟದ ನಾಯಕರಿಗೆ ಒಂದು ಸ್ವಲ್ಪ ಇರಿಸು ಮುರುಸು ಉಂಟು ಮಾಡಿದೆ. JDS ಅಭ್ಯರ್ಥಿಯನ್ನ ಬೆಂಬಲಿಸೋದಕ್ಕೆ ಕಾಂಗ್ರೆಸ್ನಲ್ಲೇ ಬಹಿರಂಗ ವಿರೋಧ ಇದೆ. ಮೊನ್ನೆ ಏನಾಯ್ತು ನಿಮ್ಗೆ ಗೊತ್ತು. ಚಲುವರಾಯ ಸ್ವಾಮಿ ಆದಿಯಾಗಿ ಇನ್ನು ಬಹಳ ಜನರ ಆದಿಯಾಗಿ ನಾವ್ ಯಾಕೆ ಬೆಂಬಲಿಸಬೇಕು ಅಂತ ಕೂತ್ಕೊಂಡಿದ್ದಾರೆ ಸುಮಾರು ಜನ. ಬಹಿರಂಗವಾಗಿ ಪ್ರಚಾರಕ್ಕೂ ಬರೋದಿಲ್ಲ ನಾವು ಅಂತ ಕೂತ್ಕೊಂಡಿದ್ದಾರೆ. ಇದು ಒಂದು ಸ್ವಲ್ಪ ಇರಿಸು ಮುರುಸು ಉಂಟು ಮಾಡ್ತಾ ಇದೆ. ಆಮೇಲೆ ಮೊನ್ನೆ ಏನಾಯ್ತು, GT ದೇವೇಗೌಡರು ನಡೆಸಿದಂತ ಒಂದು ಸಭೆಯಲ್ಲಿ ಬಹಳ ಬಂಡಾಯ ಎದ್ದು ಬಿಟ್ಟಿದ್ರು ಕಾರ್ಯಕರ್ತರು. ಮೋದಿ ಅಂತ ಕೂಗ್ಬಿಟ್ಟಿದ್ರು. ಎದುರಾಳಿ ಸುಮಲತಾ ಅಂಬರೀಶ್ ಅವರ ಪರ ಅನುಕಂಪದ ಅಲೆ ಇರೋದು, ಬಹಳ ದೊಡ್ಡ ಮಟ್ಟದ ಅನುಕಂಪದ ಅಲೆ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈನಸ್ ಆಗಬಹುದು. ಅಂಬರೀಶ್ ಅವರ ನಿಧನವನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿದ್ದಕ್ಕೆ ದೊಡ್ಡ ಆಕ್ರೋಶ ಇದೆ ಮಂಡ್ಯದ ಜನರಲ್ಲಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ಒನ್ ಆಫ್ ದೆಮ್ ಬೀಂಗ್ ವೆರಿ ಫೇಮಸ್, ನಿಖಿಲ್ ಎಲ್ಲಿದೆಯಪ್ಪ ಅಂತ ಅನ್ನೋದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಇದೆಲ್ಲವೂ ಅವರಿಗೆ ನೆಗೆಟಿವ್ ಆಗಬಹುದು. ಪೂರಕ ಅಂಶಗಳು ಸುಮಲತಾ ಅಂಬರೀಶ್ ಅವರಿಗೆ. ಮಂಡ್ಯದ ಉದ್ದಗಲಕ್ಕೂ ಕೂಡ ಮಂಡ್ಯದ ಗಂಡು ಅಂಬರೀಶ್ ಅವರ ಪರವಾಗಿರುವ ಕಂಪ್ಯಾಷನೇಟ್ ಅಲೆ, ದ ವೇವ್ ಆಫ್ ಕಂಪ್ಯಾಷನ್ ಅಂಡ್ ಸಿಂಪತಿ. ಅಭ್ಯರ್ಥಿಯನ್ನ ಕಣಕ್ಕಿಳಿಸದೇ ಬಿಜೆಪಿ ಬೆಂಬಲ ಕೊಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಇಲ್ಲ. ಡಾಕ್ಟರ್ ಸಿದ್ದರಾಮಯ್ಯ ಅವರು ಕಳೆದ ಸಲ ಇದ್ರು, ಈ ಸಲ ಇಲ್ಲ. ಬಹಿರಂಗವಾಗಿ ಅಲ್ಲದೇ ಇದ್ರು ಬಹಳಷ್ಟು ರೈತಾಪಿ ವರ್ಗದ ಮುಖಂಡರು ಮತ್ತು ರೈತ ಸಂಘದ ಮುಖಂಡರು ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣವನ್ನ ವಿರೋಧಿಸುವ JDS ಮುಖಂಡರ ಆಂತರಿಕವಾಗಿರುವ ಬೆಂಬಲ ಸುಮಲತಾ ಅವರಿಗೆ ಇದ್ದೇ ಇದೆ. ಮತ್ತು ಅಸಮಾಧಾನಿತ ಕೈ ಮುಖಂಡರಿಂದ ಮೈತ್ರಿ ಬಹಳ ಜನ ಕಾಂಗ್ರೆಸ್ನ ನಾಯಕರಿಗೆ JDS-ನ ನಾಯಕರಿಗೆ ಇಷ್ಟ ಇಲ್ಲ. ಯಾಕೆ ಬೇಕಾಗಿತ್ತು ಮೈತ್ರಿ ಅಂತ ಅವ್ರ ಪ್ರಶ್ನೆ ಈ ಕ್ಷಣದವರೆಗೂ ಇದೆ. ಅವರೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ. ಮತ್ತು JDS ಮುಖಂಡರ ಪರ್ಸನಲ್ ಅಟ್ಯಾಕ್ಸ್ಗಳು, ಪರ್ಸನಲ್ ಅಲಿಗೇಷನ್ಸ್ಗಳಿಗೆ ಸುಮಲತಾ ಬಹಳ ಮೆಚ್ಯೂರ್ಡ್ ಆಗಿ ಆನ್ಸರ್ ಕೊಡ್ತಿದ್ದಾರೆ. ಅವರು ಬಹಳ ಸಮಚಿತ್ತರಾಗಿ ಅವ್ರು ಹೇಳ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ ಅಂತಾನೆ ಹೇಳ್ತಿದ್ದಾರೆ. ಮತ್ತು ಯಶ್ ದರ್ಶನ್ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇಬ್ರು ಸ್ಟಾರ್ಸ್ ಆಫ್ ದಿ ಕರ್ನಾಟಕ ಸಿನಿ ಇಂಡಸ್ಟ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಲವು ಸುಮಲತಾ ಅವರ ಪರವಾಗಿ ವ್ಯಕ್ತವಾಗ್ತಾ ಇದೆ. ನೋಡಿ, ನಾವು ಇದನ್ನ ಆಸ್ ಎ ವೆರಿ ನ್ಯೂಟ್ರಲ್ ಚಾನೆಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋ ಬಯಾಸ್ ಹಿಯರ್ ಅಟ್ ಆಲ್. ಆದರೆ ಆತಂಕಗಳ ಬಗ್ಗೆನೂ ನಾವು ಇಲ್ಲಿ ಯೋಚನೆ ಮಾಡಬೇಕು. ಸುಮಲತಾ ಅವರಿಗೆ ಅನುಭವ ಇಲ್ಲ ರಾಜಕೀಯವಾಗಿ. ಕಂಪ್ಯಾಷನ್ ಇದೆ, ಯಶ್ ಇದ್ದಾರೆ, ದರ್ಶನ್ ಇದ್ದಾರೆ, ಅವರ ಪರವಾಗಿರುವಂತಹ ಬೆಂಬಲ ಇದೆ, ಪ್ರೀತಿ ಇದೆ, ಬಾಂಧವ್ಯ ಇದೆ, ಎಲ್ಲ ಇದೆ. ವೆರಿ ಇಂಪಾರ್ಟೆಂಟ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ಕೊರತೆ ಎಲ್ಲ ಆಲ್ಮೋಸ್ಟ್ ಇಲ್ವೇ ಇಲ್ಲ. ಸುಮಲತಾ ಅಂಬರೀಶ್ ಸ್ಥಳೀಯರ ಸಂಪರ್ಕಕ್ಕೆ ಸಿಗೋದಿಲ್ವೇನೋ, ಗೆದ್ದ ಮೇಲೆ ಏನು ಸ್ಥಳೀಯರ ಸಂಪರ್ಕಕ್ಕೆ ಸಿಗ್ತಾರ ಇವರು ಅನ್ನುವ ಭಾವನೆ ಜನರಲ್ಲಿ ಇದೆ. ಸುಮಲತಾ ಬೆಂಬಲಿಗರಿಗೆ ಆಫರ್ ಕೊಟ್ಟುಬಿಟ್ಟು ಎದುರಾಳಿಗಳು ಓಲೈಸಬಹುದು. ಯಾವ ತರ ಆಫರು ನಿಮಗೆ ಊಹೆಗೆ ಬಿಟ್ಟಿದ್ದದು. ವಿ ಡೋಂಟ್ ನೋ. ಎಲ್ಲಾ ರೀತಿಯ ಆಫರ್ಗಳು ಕೂಡ ಆಗಿರ್ಬೋದು. ಆ ಸಾಧ್ಯತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಇದು ಸದ್ಯದ ಪೊಲಿಟಿಕಲ್ ಸಿನಾರಿಯೋ ಆಫ್ ಮಂಡ್ಯ. ಇವೆಲ್ಲದರ ನಡುವೆ ಸುಮಲತಾ ಅವರಿಗೆ ಬೆಂಬಲ ಅಂತ ಅನ್ನೋದಿದ್ದೇ ಇದೆ. ಆದರೆ 8 ಕ್ಷೇತ್ರಗಳಲ್ಲಿ JDS-ನ ಶಾಸಕರಿದ್ದಾರೆ. ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವ JDS-ನ ಬೂತ್ ಮಟ್ಟದ ಕಾರ್ಯಕರ್ತರಿದ್ದಾರೆ. ವೋಟ್ ಹಾಕುವ ಸಂದರ್ಭದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಬಹಳ ಗಣನೀಯವಾದಂತಹ ಇಂಪಾರ್ಟೆನ್ಸ್ ಅದು ಪಡೆದುಕೊಳ್ಳುತ್ತೆ. ಆದರೆ ಇದೆಲ್ಲವೂ ಸುಮಲತಾ ಅವರಿಗೆ ಇಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಇಲ್ಲ. ಬಟ್ ಅಲೆ ಇದೆ, ಕಂಪ್ಯಾಷನ್ ಇದೆ, ಬಾಂಧವ್ಯ ಇದೆ, ಪ್ರೀತಿ ಇದೆ, ಸುಮಲತಾ ಅವರ ಬಗ್ಗೆ ಗೌರವ ಇದೆ, ಎಲ್ಲವೂ ಇದೆ. ಬಟ್ JDS has a strong base of JDS versus the compassion, love and affection ಸುಮಲತಾ ಅವರ ಪರವಾಗಿ. ಇವೆರಡರ ನಡುವೆ ಇರುವ ಫೈನ್ ಪಾಯಿಂಟ್ಸ್ ನಿಮ್ಮ ಮುಂದೆ ಅನಾಲಿಸಿಸ್ ಮಾಡೋಣ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್.